ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಬೆಂಕಿ ಹೊತ್ಕೊಂಡಿದ್ರೆ ಇಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಬೆಂಕಿ ನಂದಿ ಹೋಗಿದೆ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರಿನ 30% ಹೋಟೆಲ್ಗಳು ಬಂದ್ ಆಗಿವೆ. ಇನ್ನೊಂದು ಕಡೆ ಕೆಲವು ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆಯನ್ನ ತಯಾರಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪಿಜಿಗಳು, ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಗ್ಯಾಸ್ ಟ್ರಬಲ್, ಕಿಚನ್ನಲ್ಲಿ ಕತ್ತಲು. ಕಳೆದ 5-6 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಎದ್ದು ಕಾಣ್ತಾ ಇದೆ. ಇದರಿಂದ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ, ಅದರಲ್ಲೂ ಮುಖ್ಯವಾಗಿ ಹೋಟೆಲ್ ಉದ್ಯಮಕ್ಕೆ ಇದು ಸಾಕಷ್ಟು ಹೊಡೆತವನ್ನ ಕೊಟ್ಟಿದೆ. ಎಲ್ಲಾ ಕಡೆಯೂ ಕೂಡ ಅಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಕೆಲವೊಂದಿಷ್ಟು ಹೋಟೆಲ್ಗಳು ಬಂದ್ ಆಗಿದೆ. LPG ಪೂರೈಕೆಯಾಗ್ತಾ ಇಲ್ಲ, ಹೀಗಾಗಿ ಸಮಸ್ಯೆಗಳು ನೀಗ್ತಾ ಇಲ್ಲ. ಬೆಂಗಳೂರಿನ 30% ಹೋಟೆಲ್ಗಳು ಬಂದ್ ಆಗಿದೆ. ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಪಿಜಿಗಳಲ್ಲಿ ಊಟ ಸಿಗ್ತಾ ಇಲ್ಲ, ಹೀಗಾಗಿ ರಸ್ತೆಗಳಲ್ಲಿ ಸೌದೆ ಒಲೆಯಲ್ಲಿ ಊಟದ ವ್ಯವಸ್ಥೆ ಅಥವಾ ಅಡಿಗೆ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಬೀದಿ ಬದಿ ಕ್ಯಾಂಟೀನ್ಗಳು ಮುಚ್ಚಿದೆ. ಜನ ಸುಸ್ತಾಗಿ ಹೋಗಿದ್ದಾರೆ. ಯಾಕಂದ್ರೆ ಜನರಿಗೂ ಕೂಡ ಊಟ ಬೇಕು. ಎಷ್ಟೋ ಜನ ಈ ಬೆಂಗಳೂರಂಥ ಮಹಾನಗರದಲ್ಲಿ ಹೋಟೆಲ್ಗಳ ಮೇಲೆಯೇ ಡಿಪೆಂಡ್ ಆಗಿರ್ತಾರೆ, ಅಥವಾ ಬೀದಿ ಬದಿ ಏನು ಸ್ಟ್ರೀಟ್ ಫುಡ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದರೆ ಈ ರೀತಿ ಊಟ ಸರಿಯಾದ ಹೊತ್ತಿಗೆ ಸಿಗ್ತಾ ಇಲ್ಲ, ಹೀಗಾಗಿ ಜನರಿಗೂ ಕೂಡ ಸಾಕಷ್ಟು ಇದು ತೊಂದರೆಯನ್ನ ಕೊಡ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ಸಿಗದೆ ಸಿಟಿ ಬದುಕು ಸುಸ್ತಾಗಿ ಹೋಗಿದೆ. ಕೆಲವು ಹೋಟೆಲ್ಗಳಲ್ಲಿ ಸೌದೆ ಒಲೆಯ ಊಟವನ್ನ ಅಥವಾ ಅಡಿಗೆಯನ್ನ ತಯಾರಿ ಮಾಡ್ತಿದ್ದಾರೆ. ಕಲ್ಯಾಣ ಮಂಟಪ ಹಾಗೂ ಶುಭ ಕಾರ್ಯಗಳಿಗೂ ಕೂಡ ಇದು ಪೆಟ್ಟು ಕೊಡ್ತಾ ಇದೆ. ಅಂದ್ರೆ ಈಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬಹುದು, ಆದ್ರೆ ಗ್ಯಾಸ್ನಲ್ಲಿ ಮಾಡೋಷ್ಟು ಸ್ಪೀಡ್ ಆಗಿ ಮಾಡೋಕ್ಕಾಗಲ್ಲ. ಜೊತೆಗೆ ಎಲ್ಲರೂ ಕೂಡ ಈಗ ಗ್ಯಾಸಿಗೆ ಅಡಾಪ್ಟ್ ಆಗಿದ್ದಾರೆ. ಮತ್ತೆ ವಾಪಸ್ ಹಿಂದಿನ ಕಾಲಕ್ಕೆ ಹೋಗಬೇಕು ಅಂದ್ರೆ ಅವ್ರಿಗೂ ಕೂಡ ಸಮಸ್ಯೆ. ಹೀಗಾಗಿ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಆದರೆ ಯಾವಾಗ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ ಸಿಗುತ್ತೆ ಅನ್ನೋದು ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ದೀವಿ. LPG ಸಿಲಿಂಡರ್ ಸಮಸ್ಯೆ, ಸರಿಯಾಗಿ ಡಿಮ್ಯಾಂಡ್ಗೆ ತಕ್ಕಂಗೆ ಸಪ್ಲೈ ಇಲ್ಲ, ಕೆಲವೊಂದು ಕಡೆ ಕಂಪ್ಲೀಟಾಗಿ ಸ್ಟಾಪ್ ಆಗಿ ಹೋಗಿದೆ. ಹೀಗಾಗಿ ಇದು ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟನ್ನು ಕೊಡ್ತಾ ಇದೆ. ಹಾಗೆ ಈಗ ಏನು ಜನರು IT ಕಂಪನಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರು ಬ್ಯಾಚುಲರ್ಸ್ಗಳೆಲ್ಲ ಆದಷ್ಟು ಈ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ರು, ಅಥವಾ ಈ ಝೊಮ್ಯಾಟೊ, ಸ್ವಿಗ್ಗಿ ಈ ರೀತಿ ಪ್ಲಾಟ್ಫಾರ್ಮ್ಗಳಲ್ಲಿ ಊಟವನ್ನು ತರಿಸ್ಕೊಂಡು ತಿಂತಾ ಇದ್ರು. ಅವರಿಗೆ ಸರಿಯಾದ ಟೈಮ್ಗೆ ಊಟ ಕೂಡ ಸಿಗ್ತಾ ಇಲ್ಲ. ಇದರಿಂದ ಜನರು ಸುಸ್ತಾಗಿ ಹೋಗಿದ್ದಾರೆ. ಹಾಗೆ ಕೇವಲ ಇಷ್ಟು ಮಾತ್ರ ಅಲ್ಲ, ಇಂದಿರಾ ಕ್ಯಾಂಟೀನ್ಗೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮೆನ್ಯೂ ಕಟ್ ಡೌನ್ ಮಾಡಿದ್ದಾರೆ. ಅಂದರೆ ಜಾಸ್ತಿ ಹೊತ್ತು ಬೇಯಿಸಬೇಕಾಗಿರುವಂತಹ ಅಡುಗೆ ಆಗಿರ್ಬೋದು, ಕರಿಯುವಂತಹ ಪದಾರ್ಥಗಳು, ಈ ಪೂರಿ, ದೋಸೆ ಇದೆಲ್ಲ ಮಾಡೋದಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಹಾಗಾಗಿ ಗ್ಯಾಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಈಗ ನಾನ್ ವೆಜ್ ಆಗಿರ್ಬೋದು, ಬೇಯೋದಕ್ಕೆ ಜಾಸ್ತಿ ಹೊತ್ತು ಬೇಕು, ಹೀಗಾಗಿ ಜಾಸ್ತಿ ಗ್ಯಾಸ್ ಕನ್ಸ್ಯೂಮ್ ಆಗುತ್ತೆ. ಅದೆಲ್ಲವನ್ನ ಕೂಡ ಕಟ್ ಡೌನ್ ಮಾಡಲಾಗಿದೆ. ಆದಷ್ಟು ಸಿಂಪಲ್ ಊಟ ತಿಂಡಿಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ರೈಸ್ ಬಾತು, ಚಿತ್ರಾನ್ನ, ಉಪ್ಪಿಟ್ಟು ಈ ರೀತಿ. ಇದರಿಂದ ಗ್ರಾಹಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಯಾಕಂದರೆ ನಾವು ಹೋಟೆಲ್ಗೆ ಹೋಗೋದೇ ವೆರೈಟಿ ಅಡುಗೆ ತಿನ್ನೋಣ ಅಂತ, ಬಟ್ ಅಲ್ಲೂ ಕೂಡ ಮಾಮೂಲಿ ಮನೇಲಿ ತಿನ್ನೋ ಥರ ಉಪ್ಪಿಟ್ಟು, ಚಿತ್ರಾನ್ನ ಸಿಗ್ತಾ ಇದೆ ಅಂತ ಗ್ರಾಹಕರು ಆ ಕಡೆ ಕೂಡ ಹೋಗ್ತಾ ಇಲ್ಲ. ಇದರಿಂದ ಹೋಟೆಲ್ ಬಿಸ್ನೆಸ್ಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈಗ ಇಂದಿರಾ ಕ್ಯಾಂಟೀನ್ಗೂ ಕೂಡ ಹೊಡೆತ ಬಿದ್ದಿದೆ. ಇಂದಿರಾ ಕ್ಯಾಂಟೀನಲ್ಲೂ ಈ ರೀತಿ ಸೌದೆ ಒಲೆ ಹಾಕೊಂಡು ಅಡುಗೆಯನ್ನ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಸಾಕಷ್ಟು ಈಗ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳನ್ನು ಕೂಡ ಕಟ್ ಡೌನ್ ಮಾಡಿದ್ದಾರೆ. ಇದರಿಂದ ಅವ್ರಿಗೂ ಕೆಲಸ ಇಲ್ಲ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಂಬಳದ ಜೊತೆಗೆ ಅವರಿಗೆ ಅಲ್ಲಿ ಊಟ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ರು, ಇಂಡಿಪೆಂಡೆಂಟ್ ಆಗಿ ದುಡಿತಾ ಇದ್ರು. ಆದರೆ ಇವರಿಗೆ ಅವ್ರಿಗೂ ಕೂಡ ಕೆಲಸ ಇಲ್ಲ, ಹಾಗೆ ಊಟ ಕೂಡ ಇಲ್ಲ. ಈ ರೀತಿ ಈ ಒಂದು ಗ್ಯಾಸ್ ಅಭಾವ, ಈ ರೀತಿಯಾದಂಥ ಸಿಚುವೇಶನ್ ಬರುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ. ಅದು 1000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆದರೆ ನಮ್ಮ ಮೇಲೆ ಈ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಕೂಡ ಒಂದು ಅಂದಾಜು ಕೂಡ ಮಾಡಿರಲಿಲ್ಲ. ಆದರೆ ಇದೀಗ ಅದೇ ಪರಿಸ್ಥಿತಿ ಎದುರಾಗಿದೆ. ಇದೆಲ್ಲ ಹೋಟೆಲ್ಗಳ ಕತೆ. ಆದರೆ ಇನ್ನೊಂದು ಕಡೆ PGಗಳಲ್ಲೂ ಕೂಡ ಮೆನ್ಯೂ ಎಲ್ಲ ಕಟ್ ಡೌನ್ ಮಾಡಿದ್ದಾರೆ. ಕೇವಲ ಮೊಸರನ್ನ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಈ ರೀತಿ ಅಡುಗೆಗಳನ್ನು ಮಾಡಿ ಬಡಿಸ್ತಾ ಇದ್ದಾರೆ. ಇದು ಅಲ್ಲಿ ಇರುವಂಥ PGಲಿ ಇರುವಂಥವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಾಗೆ ಈಗ ಏಕೆಂದರೆ PGಲಿ ನಮಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂದರೆ ನಾವು ಮುಂಚೆ ಎಲ್ಲ ಹೋಟೆಲ್ಗಳಿಗೆ ಹೋಗ್ತಾ ಇದ್ವಿ. ಆದರೆ ಇದೀಗ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿದೆ, ಅಲ್ಲೂ ಕೂಡ ನೀಟಾದಂಥ ಮೆನ್ಯೂ ಇಲ್ಲ. ಹೀಗಾಗಿ ಅವರು ಏನು ಮಾಡಬೇಕು ಎನ್ನುವಂಥ ಪರಿಸ್ಥಿತಿ
ಪರಿಸ್ಥಿತಿ. ಹಾಗೆ ಹಾಸ್ಟೆಲ್ಗಳಲ್ಲೂ ಇದೇ ಕತೆ, ಬೇರೆ ಬೇರೆ ಈಗ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸರಿಯಾದ ಟೈಮ್ಗೆ ಊಟ ತಿಂಡಿ ಎಲ್ಲವೂ ಸಿಗಬೇಕಾಗತ್ತೆ. ಆದರೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ, ಸೌದೆ ಒಲೆ ಹಾಕ್ಕೊಂಡು ಜನ ಅಡುಗೆ ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಗ್ರಾಮೀಣ ಭಾಗದಲ್ಲಿ ಸೌದೆ ಒಲೆ ರೂಢಿ ಇತ್ತು, ಆದರೆ ಪೇಟೆ ಮಂದಿಗೆ ಇದು ರೂಢಿ ಇರಲಿಲ್ಲ. ಆದರೆ ಇದೀಗ 3 ಸ್ಟಾರ್ ಹೋಟೆಲಿಂದ ಹಿಡಿದು ಎಲ್ಲ ಕಡೆಯೂ ಕೂಡ ಸೌದೆ ಒಲೆಯಲ್ಲೇ ಅಡುಗೆ ನಡೀತಾ ಇದೆ. ನಾವು ಮೊನ್ನೆ ತಾನೇ ನೋಡ್ತಾ ಇದ್ವಿ, ಒಂದು ಪ್ರತಿಷ್ಠಿತ 3 ಸ್ಟಾರ್ ಹೋಟೆಲ್ಗೆ ಕಟ್ಟಿಗೆ ಹೊತ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ರು ಅಲ್ಲಿನ ಸಿಬ್ಬಂದಿಗಳು. ಅಂದರೆ ಯಾವ ರೀತಿ ಆಗಿದೆ ಸದ್ಯದ ನಮ್ಮ ಕರುನಾಡಿನ ಪರಿಸ್ಥಿತಿ ಅಂತ. ಇಸ್ರೇಲ್ ಅಮೆರಿಕ ಹಾಗೂ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಯುದ್ಧ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ, ದಿನದಿಂದ ದಿನಕ್ಕೆ ಭೀಕರವಾಗಿ ಸಾಗ್ತಾ ಇದೆ. ಇದರ ಎಫೆಕ್ಟ್ ನಮ್ಮ ಕರುನಾಡಿನಲ್ಲಿ ಆಗ್ತಾ ಇರುವಂಥದ್ದು. ರಾಜಧಾನಿಯಲ್ಲಿ ಸಾಕಷ್ಟು ಹೋಟೆಲ್ಗಳು ಬಂದಾಗಿದೆ. ಇನ್ನೂ ಈ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಯಾವ ರೀತಿ ಆಗುತ್ತೆ ಅಂತ ಕಾದು ನೋಡಬೇಕು. ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ರಂಗಸ್ವಾಮಿ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಸಪಾಕ ಹೋಟೆಲ್ನ ಮಾಲೀಕರು ರೂಪಶಾಸ್ತ್ರಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷರು ಕಾವ್ಯಶ್ರೀ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ಈ ರೀತಿ ಪರಿಸ್ಥಿತಿ ನಮ್ಗೊಂದಿನ ಬರುತ್ತೆ ಅಂತ ಅನ್ಕೊಂಡಿದ್ರ ನೀವು? ಹೇಗೆ? ಸೌದೆ ಒಲೆ ಇದ್ದಾಗಲೂ ನಮಗೆ ವ್ಯಾಪಾರ ಆಗ್ತಿತ್ತು. ಇವತ್ತು ಯುದ್ಧ ಸಂಭ್ರಮ ಬಂದಾಗ ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾರೂ ಕನಸಲ್ಲಿ ಕಂಡಿತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅಮೆರಿಕ ಮಾಡೋದೊಂದು ಇರಾನ್ ಮೇಲೆ ದಾಳಿ ಮಾಡಿ ಇವತ್ತಿನ ಎಲ್ಲ ಊಟ ಉಪಚಾರ ಮಾಡುವುದು, ಪ್ರತಿಯೊಬ್ಬರು ಚೌಟ್ರಿ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು. ಇವಾಗ ನಮ್ಮಲ್ಲಿ ಉದಾಹರಣೆ, ನಾವು ಬೆಂಗಳೂರು ನಗರದಲ್ಲಿ FSS ವತಿಯಿಂದ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 10,500 ಫುಡ್ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಮತ್ತು ಇದರಲ್ಲಿ ತೊಗೊಂಡ್ರೆ 15,000 ಈಗಾಗಲೇ ಫುಟ್ಪಾತಲ್ಲಿ ಬೀದಿ ಬದಿ ವ್ಯಾಪಾರಗಳು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ 3,500 ಫುಟ್ಪಾತ್ ವ್ಯಾಪಾರಿಗಳು ಬಂದ್ ಮಾಡಿರ್ತಕ್ಕಂಥದ್ದು. ಏಕೆಂದರೆ ನಾವು ಅವತ್ತು ಜೀವನ ಮಾಡಿ ಸಾಗುವಂಥ ಕುಟುಂಬ ನಮ್ಮದು. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ 4,80,000 ಜನ. ಇವಾಗ ಯಾಕೆಂದರೆ ಫುಡ್ಡು ಎಲ್ಲಿ ಕಮ್ಮಿ ಆಗುತ್ತೆ, ಹೋಟ್ಲಲ್ಲೂ ತರಕಾರಿ ಖರೀದಿ ಕಮ್ಮಿ ಮಾಡ್ತಾರೆ, ಮತ್ತು PGಗಳಾಗಿರ್ಬೋದು, ಮತ್ತು ಅನೇಕ ಕಡೆ ಈ ತರಕಾರಿ ಕಮ್ಮಿ ಮಾಡಿದಾಗ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳು ಹೊಡೆತ ಬೀಳುತ್ತೆ, ರೈತರಿಗೂ ಹೊಡೆತ ಬೀಳುತ್ತೆ. ಅದರಿಂದ ಇವತ್ತು ಏನಪ್ಪ ಅಂದರೆ ಸಂಪೂರ್ಣವಾಗಿ ನನಗೆ ಒಂದು ಅನುಭವಪೂರ್ವಕವಾಗಿ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು ತಿಳಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ಪಾನಿಪುರಿ, ಚಿಕನ್ನು, ಮಸಾಲೆ ಪುರಿ, ದೋಸೆ ಈ ಥರ ಫುಡ್ ಸ್ಟಾಲ್ಗಳು ಎಲ್ಲಿದೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಯಾಕೆಂದರೆ ನಾವು LPG ಗ್ಯಾಸ್ ಬುಕ್ ಮಾಡಬೇಕಾದ್ರೆ ನಮಗೆ ಮಿನಿಮಮ್ ಅಂದರೆ ಒಂದು ಗ್ಯಾಸು 2 days 3 days ಬರುತ್ತೆ. ಇವಾಗ ನಾವು ಬುಕ್ ಮಾಡಬೇಕು 1,050 ರೂಪಾಯಿ ಕೊಟ್ಟು ನಾವೇನೋ ಮನೇಲಿ ಒಂದು ಪರ್ಚೇಸ್ ಮಾಡ್ತಾಯಿದ್ದೋ, ಅದು ಬಂದು ಇಲ್ಲಿ ಹೊರಗಡೆ ಆಹಾರ ಪದಾರ್ಥ ವ್ಯಾಪಾರ ಮಾಡ್ತಾಯಿದ್ದೋ. ಇವಾಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಇವತ್ತಿನ ಸಂಪೂರ್ಣವಾಗಿ PM ಸೋನಿಧಿ ಅಡಿಯಲ್ಲಿ ಸಾಲ ಪಡ್ಕೊಂಡಿದ್ದೀವಿ. 20,000, 25,000, 50,000. ಇವತ್ತು ಜೀವನ ನಮಗೆ 2 days 3 days ಏನೋ ಆ ವ್ಯಾಪಾರ ನಿರ್ಬಂಧ ಮಾಡಿದ್ರೆ ನಮಗೆ ಜೀವನ ಮಾಡೋದು ಭಾಳ ಕಷ್ಟ. ಒಂದು ಕಡೆ ಬ್ಯಾಂಕಿನ ಕಷ್ಟ, ಒಂದು ಕಡೆ ಮನೆಗಳು ವ್ಯವಹಾರಗಳು ಮಾಡೋದು ಭಾಳ ಕಷ್ಟ, ಬಾಡಿಗೆ ಕಟ್ಟೋದು ಭಾಳ ಕಷ್ಟ. ಆದರೆ ಇದನ್ನು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು. ನಿರ್ಲಕ್ಷ್ಯ ಮಾಡ್ತು ಕೇಂದ್ರ ಸರ್ಕಾರ. ಏಕೆಂದರೆ ಇವತ್ತು ನೋಡಿ, ಇರಾನಲ್ಲಿ ದಾಳಿ ಆಗಿದ್ದರಿಂದ LPG ಸಿಲಿಂಡರ್ಗಳು ಇವತ್ತು ಎಷ್ಟು ತೊಂದರೆ ಆಗುತ್ತೆ. ಇನ್ನೂ ಇದೇ ಒಂದು ವಾರ ರೀತಿ ತೊಂದರೆ ಆದರೆ ಹಳೇ ಪರಿಸ್ಥಿತಿಗೆ ನಾವು ಗ್ಯಾಸ್ ಸೌದೆ ಒಲೆಗೆ ಹೋಗ್ಬೇಕಾಗುತ್ತೆ. ಆ ಸೌದೆ ಒಲೆ ಅವರು ಬೆಂಗಳೂರು ಸೌದೆ ಸಿಗೋದಿಲ್ಲ, ಡಿಮ್ಯಾಂಡ್ ಆಗುತ್ತೆ. ಊರ ಕಡೆ ಈ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು, ಎಲ್ಲೋ ಆ ಸಣ್ಣ ಸಣ್ಣ ಸಿಟಿಲಿ ಬರತಕ್ಕಂಥದ್ದು ನಾವು ಅಲ್ಲಿ ಖರೀದಿ ಮಾಡ್ಬೋದು. ಅಲ್ಲೂ ಈಗ ಊರ ಕಡೆ ಸೌದೆ ಮುಟ್ತಾ ಇಲ್ಲ. ಆದ್ರಿಂದ ಬೆಂಗಳೂರು ನಗರದಲ್ಲಿ ಇವತ್ತು 3,500 ಫುಟ್ಪಾತ್ ಬೀದಿ ಬದಿ ವ್ಯಾಪಾರಗಳು ಸಂಪೂರ್ಣವಾಗಿ ಬಂದ್ ಮಾಡಿದರೆ ನನ್ನ ನೋವು ಆಗ್ತದೆ. ಯಾಕೆಂದ್ರೆ ಇವಾಗ ನಾವು ಕೇಂದ್ರ ಸರ್ಕಾರಕ್ಕೆ ನಮ್ಮ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ವತಿಯಿಂದ ಅರವಿಂದ್ ಸಿಂಗ್ ಜಿ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ಗಳನ್ನು ಬರೆದಿದ್ದಾರೆ. ಯಾಕೆಂದ್ರೆ ಇವಾಗ ಅವರಿಗೆ ಸ್ವನಿಧಿ ಕೆಳಗಡೆ ಸಾಲಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನೀವು ಈಗ ಈ ಗ್ಯಾಸ್ ಸಿಲಿಂಡರ್ ಅವ್ರು ಫುಡ್ ತರಬೇತಿ ಮಾಡುವಂಥವರಿಗೆ ಕಷ್ಟ ಆಗುತ್ತೆ. ಇದಕ್ಕೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಮನವರಿಕೆ ಮಾಡ್ಕೋತೀವಿ. ಆದರೆ ಕೇಂದ್ರ ಸರ್ಕಾರ ಇದನ್ನು ಎಚ್ಚೆತ್ತುಕೊಳ್ಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮತ್ತು ಇಂದಿನ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಎಚ್ಚೆತ್ತುಕೊಂಡು ಅವ್ರ ರಾಜ್ಯಕ್ಕೆ ಏನೇನು ತಲುಪಿಸ್ಬೇಕಾಗುತ್ತೆ ತಲುಪಿಸಿದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಗಳು ಉಸಿರಾಟಕ್ಕೆ ನಮ್ಗೆ ತೊಂದರೆ ಒಂದು ಸ್ವಲ್ಪ ಸೇಫ್ಟಿ ಆಗ್ತೀವಿ ಮೇಡಮ್. ಇನ್ನು ರೂಪಾ ಮೇಡಮ್, ಈಗ ನಿಮ್ಮ ಉದ್ಯಮ ಅಂದರೆ ನೀವು ಹೋಟೆಲ್ ಮಾಲೀಕರು, ಇದಕ್ಕೆ ಎಷ್ಟು ಎಫೆಕ್ಟ್ ಆಗಿದೆ ನಿಮ್ಮ ಉದ್ಯಮದ ಮೇಲೆ ಅಂತ?
ನಾವು ಇವಾಗ ಸುಮಾರು ಬೆಂಗಳೂರಿನಲ್ಲಿ 30-40% ಇವತ್ತು ಬಂದಿದೆ. ಪ್ರತಿಯೊಂದು ನಮಗೆ ಯಾವ ಥರ ತೊಂದರೆ ಆಗಿದೆ ಅಂದರೆ, ಇವಾಗ LPG ಸಿಲಿಂಡರ್ ಇಲ್ಲದೆ ನಮ್ಮಲ್ಲಿ ಅಡುಗೆ ಮಾಡುವಂಥದ್ದೇ ಪರಿಣಿತಿ ಯಾರಿಗೂ ಇಲ್ಲ. ಎಲ್ಲ ಅದಕ್ಕೆ ಎಲ್ಲರೂ ಇವಾಗ ಅಡಾಪ್ಟ್ ಆಗಿಬಿಟ್ಟಿದ್ದಾರೆ. ಮತ್ತು ನಾವು ಇವಾಗ ಮೀಡಿಯಾಗಳಲ್ಲೆಲ್ಲ ಬರ್ತಾ ಇದೆ, ಸೌದೆ ಒಲೆಗೆ ಇವಾಗ ಒತ್ತು ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಆದರೆ ಬೆಂಗಳೂರಿನಲ್ಲಿ BBMP ಲಿಮಿಟ್ಸಲ್ಲಿರುವ ಕಟ್ಟಡಗಳಲ್ಲಿ ನಾವು ಈ ಥರ ಸೌದೆ ಒಲೆಯನ್ನು ಮಾಡುವಂಥ ಪರ್ಮಿಷನ್ ನಮಗಿಲ್ಲ. ಮೇಜರ್ ಆಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದರ ಪರ್ಮಿಷನ್ ನಾವು ತಗೊಳ್ಬೇಕಾಗತ್ತೆ. ಮತ್ತು ಈಗ ನಾವು ಹೋಟೆಲ್ಗಳಲ್ಲಿ ನಮ್ಮ ಕಾರ್ಮಿಕ ವರ್ಗದ ಸಿಬ್ಬಂದಿಗಳು ಸಹ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರಿಗೂ ನಾವು ಅವರ ಜೀವನ, ಅವರ ಕುಟುಂಬಗಳು ನಮ್ಮ ಮೇಲೆ ನಾವೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತೀವಿ. ಮತ್ತು ನಮ್ಮನ್ನು ಮೆಚ್ಚಿಕೊಂಡಿರುವಂಥ ಗ್ರಾಹಕರು ಕೂಡ. ಇವತ್ತು ಬೆಂಗಳೂರಿನಲ್ಲಿ 60% ಜನರು ಬರೀ ಹೋಟೆಲ್ ಊಟವನ್ನೇ ನಂಬಿಕೊಂಡಿರುವಂಥದ್ದು. ಹಾಗಾಗಿ ಈ ಒಂದು ಸಡನ್ ಶಾಕ್ ನಮಗೆ ಇದನ್ನು ಚೇತರಿಸ್ಕೊಳ್ಳೋಕ್ಕೆ ಸುಮಾರು ನಮಗೆ 15-20 ದಿನ ಬೇಕೇನೋ. ಇವತ್ತು ಪ್ರಾಯಶಃ ಇವತ್ತು ಬೆಳಿಗ್ಗೆ ಸರ್ಕಾರ ಸಹ ಹೇಳ್ತಾ ಇತ್ತು 1,000 ಸಿಲಿಂಡರ್ಗಳನ್ನು ನಾವು ಕರ್ನಾಟಕದಂತ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ. ಅದಕ್ಕಿಂತ ನೀವು ಕೊಡದೇ ಇದ್ರೇನೆ ಒಳ್ಳೇದು ಅಂತ ನಾನು ಹೇಳ್ತೀನಿ. 1,000 ಎಲ್ಲಿಗೆ ಸಾಕಾಗುತ್ತೆ ಅಂತ. ಈಗ ಮುಂಚಿನ ಒಂದು ನಾವು ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ದಿನಕ್ಕೆ ನೀವು ಸುಮಾರು 80% ಅದನ್ನ ಕಟ್ ಡೌನ್ ಮಾಡಿದ್ದೀರಿ. ಈಗ ಗೌರ್ಮೆಂಟಲ್ಲಿ ಸಿಲಿಂಡರ್ ಇಲ್ಲ, ಪ್ರೈವೇಟ್ಗಳಿಗೆ ನೀವು ಕೊಡಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅನ್ನೋವಂಥದ್ದು. ಟೋಟಲ್ ಆಗಿ ನೀವು ಹೋಟೆಲನ್ನು ನೀವು ಸಂಪೂರ್ಣವಾಗಿ ಒಂದು ಕಡೆಗಣನೆ ಮಾಡಿದ್ದೀರಿ ಅಂತ ನಾನು ಹೇಳ್ತೀನಿ. ದಯವಿಟ್ಟು ನೀವು ಇಮಿಡಿಯೇಟ್ ಆಗಿ ಇದಕ್ಕೊಂದು ಆಕ್ಷನ್ ತಗೋಬೇಕು. ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ ಅಂತ ನಾವು ಕಾಯ್ತಾ ಕೂತ್ಕೊಂಡಿದ್ರೆ ಇಲ್ಲಿ ಬೀದಿಗೆ ಬರೋದು ನಾವು. ತಾವು ದಯವಿಟ್ಟು ಇದನ್ನ ಗಮನಿಸಬೇಕು ಮತ್ತು ಇದಕ್ಕೊಂದು ಅತಿ ಶೀಘ್ರದಲ್ಲೇ ಒಂದು ಪರಿಹಾರ ಕೊಡಬೇಕು ಅಂತ ಹೇಳ್ತೀನಿ. ಎಸ್, ಇನ್ನು ಕಾವ್ಯ ಮೇಡಮ್, ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ? ಯಾಕಂದ್ರೆ ಅವತ್ತು ದುಡ್ದು ಅವತ್ತೇ ತಿನ್ನುವಂಥವ್ರು ಈ ರೀತಿ ಜನರು, ಸೊ ಅವರಿಗೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಇದು ಅಂತ? ಸೌದೆ ಒಲೆ ಅಟ್ಲೀಸ್ಟ್ ಹೋಟೆಲ್ ಅಂದಾಗ ಎಲ್ಲೋ ಒಂದು ಪ್ಲೇಸ್ ಇರುತ್ತೆ, ಏನೋ ಸೌದೆ ಒಲೆ. ಸ್ಟ್ರೀಟ್ ವೆಂಡರ್ ಅಲ್ಲಿ ಎಲ್ಲಿ ಅಡುಗೆ ಮಾಡೋಕ್ಕಾಗುತ್ತೆ? ಅವ್ರು ಎಲ್ಲಿ ಒಲೆ ಹಚ್ಚಕ್ಕಾಗುತ್ತೆ? ಯಾವ ಥರ ಅಡುಗೆ ಮಾಡಿ ಅವ್ರ ಜೀವನ ಮಾಡಿ ಅವ್ರದ್ದು ಸೇಲ್ ಮಾಡೋಕ್ಕಾಗುತ್ತೆ? ಯಾಕೆಂದರೆ ಸ್ಟ್ರೀಟ್ ವೆಂಡರ್ ಸ್ಟ್ರೀಟಲ್ಲೇ ಇರೋದ್ರಿಂದ ಫುಟ್ಪಾತ್ಗಳಲ್ಲಿ ಮಾಡ್ತಾ ಇದ್ರು. ಈಗ ಅವ್ರು ಎಲ್ಲಿ ಒಲೆ ಹಚ್ಚಿ ಮಾಡೋಕ್ಕಾಗುತ್ತೆ? ತುಂಬ, ಯಾಕೆಂದರೆ ತುಂಬ ಜನ ಮುಚ್ಚಿದ್ದಾರೆ. ನಾವು ಗಾಂಧಿ ಬಜಾರ್ ರೋಡು ನಿನ್ನೆ ಹೋಗಿದ್ವಿ, ಆ ಮಾರ್ಕೆಟ್ ರೋಡಲ್ಲಿ ಎಲ್ಲರೂ ಕ್ಲೋಸ್ ಮಾಡಿದ್ದಾರೆ. ಮತ್ತು ಮಾರ್ಕೆಟ್ಗೆ ಹೋಗಿದ್ವಿ. ನಮ್ದು ಹೆಂಗಿದೆ ಅಂದರೆ ಸ್ಟ್ರೀಟ್ ವೆಂಡರು ಎಲ್ಲ ಥರ ತರಕಾರಿ ಮಾಡೋರು ಎಲ್ಲರಿಗೂ ಎಫೆಕ್ಟೇ. ತರಕಾರಿ ತಗೋತಾ ಇಲ್ಲ ಪಾಪ. ಅವ್ರು ಎಷ್ಟು ಹಳಲು ತೊಡ್ಕೋತಾರೆ. 200 ರೂಪಾಯಿ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೆ ಆದಾಯ ಆದರೆ ನಾವು ಯಾವ ರೀತಿ ಲೋನ್ ಕಟ್ಟೋದು? ಎಷ್ಟು ಫೋನ್ ಕರೆಗಳು ನಮ್ಗಳಿಗೆ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಇಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ನಮ್ಮನ್ನು ಆ್ಯಕ್ಷನ್ ತೊಗೊಳ್ಳಿ. ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ, ನಮ್ಮ ಒಕ್ಕೂಟದ ಅಧ್ಯಕ್ಷರು ಮಾಡಿದ್ದಾರೆ, ಮೇಯ್ನು ಸೆಂಟ್ರಲಿಂದ ಎಲ್ಲ ಥರ ನಡೀತಿದೆ. ಆದರೆ ತುಂಬ ತೊಂದರೆ ಆಗಿದೆ ಮೇಡಮ್ ಅವ್ರಿಗೆ. ಅದನ್ನ ನಾನು ಮೇಯ್ನಿಗೆ ಕೇಳ್ತಾ ಇರೋದು, ಯಾವ ರೀತಿಲಿ ಅವ್ರಿಗೆ ನಾವು ಸಮಂಜಸವಾಗಿ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಲ್ಲ. ಅವ್ರಿಗೆ ಯಾವ ರೀತಿ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೂ. ಹಂಗಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಏನಂದರೆ, ಮೇಯ್ನು ಅವ್ರಿಗೆ ಫಸ್ಟ್ ಸ್ಟ್ರೀಟ್ ವೆಂಡರ್ಗೆ, ಯಾಕೆಂದರೆ ಎಲ್ಲರೂ ಮನೆಯದೇ ತಗೋತಾರೆ, ಆದ್ರೂ ಮನೆಯದು ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ತುಂಬ ಕಡೆ ಮನೆ ಸಿಲಿಂಡ್ರೂ ಸಿಗ್ತಾ ಇಲ್ಲ ಸುಮ್ಮನೆ. ಯಾಕೆಂದರೆ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಜನಗಳು. ಪ್ಯಾನಿಕ್ ಆಗಿಬಿಟ್ಟು ಸರ್ವರ್ ತುಂಬ ಬ್ಯುಸಿ ಇದೆ, ಆಗ್ತಿಲ್ಲ. ಆಮೇಲೆ ನಾವು ಲೈವಲ್ಲಿ ಕೇಳಿದ್ದೀವಿ, ಮನೆಯದು ಆಗ್ತಾ ಇಲ್ಲ. ನಾನು ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಮನೆಯದು ಬುಕ್ಕಿಂಗ್ ಆಗ್ತಾ ಇಲ್ಲ. ಆಮೇಲೆ ರೆಸ್ಪಾನ್ಸ್ ಬರ್ತಿಲ್ವಾ? ಇಲ್ಲ ಮ್ಯಾಮ್, ಅವ್ರು ಹೇಳ್ತಾರೆ ಮೇಡಮ್ ನಿಮ್ಗೆ ಹೇಳ್ಬಿಡ್ತಾರೆ, ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಸಿಗ್ತಿದೆಯಲ್ಲ ಅಂತನೂ ಅವಾಜ್ ಹಾಕಿ ಕೇಳಿದ್ದಾರೆ. ಬಟ್ ಅವ್ರು ಎಲ್ಲಿಂದ ತರ್ತಾರೆ? ಏಜೆನ್ಸಿಗೂ ಬರ್ತಾ ಇಲ್ಲ ಅದು. ಸೆಂಟ್ರಲ್ ಇಂದ ಬಂದ್ರೆ ಅವರು ಕೊಡ್ಬೋದಲ್ಲ. ಆಮೇಲೆ ಕೆಲವೊಂದು ಬೇರೆ ಅವೇರ್ನೆಸ್ ಏನಾಗಿದೆ, ಯಾವುದು ಏಜೆನ್ಸಿ ಅವರು ಇದ್ರೂ ಕೊಡ್ತಾ ಇಲ್ಲ ಅನ್ನೋದು ಬಂದಿದೆ. ಕೊಡ್ತಾ ಇಲ್ಲ ಮ್ಯಾಮ್, ಇದೆ ತುಂಬಾ ಗಲಾಟೆಗಳು ನಡೆದಿದೆ ಏಜೆನ್ಸಿ ಹತ್ರ, ಬಟ್ ಇಲ್ಲ ಅಂತಾರೆ. ನಾವು ಅವ್ರ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಅವ್ರು ಇದ್ದು ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅನ್ಸುತ್ತಾ? ಹೇಗೆ ಅದು ಒಂದ್ ಏನಾಗ್ಬಿಟ್ಟಿದೆ, ಈಗ ಒಂದು ಯಾರೇ ಆದ್ರೂ ದುಡ್ಡು ಮಾಡೋದು ಒಂದು ಇದಿದ್ದೇ ಇರುತ್ತೆ. ಇದೊಂದು ಸೀಸನ್ ತರ. ಪಾಪ ಇಲ್ಲಿ ಅಮಾಯಕರಾಗ್ತಿರೋದು ನಮ್ಮ ಸ್ಟ್ರೀಟ್ ವೆಂಡರ್. ಹಂಗಾಗ್ತಿದೆ ಅಷ್ಟೇ. ಅಲ್ಲಿ ಇಲ್ಲ ಬಂದಿದೆ, ಆ ವಿಷಯನೂ ಇದೆ. ಇದ್ದು ಕೊಡ್ತಾ ಇಲ್ಲದೆ ಹೋದವರು ಇದ್ದಾರೆ, ಇರೋರು ಇದ್ದಾರೆ. ಆಕ್ಷನ್ ತಗೋಬೇಕು ಅಂತ ಸೆಂಟ್ರಲ್ ಇಂದ ಬಂದಿದೆ. ಅದು ಎಷ್ಟು ಮಟ್ಟಿಗೆ ಆಕ್ಷನ್ ಆಗ್ತಿದೆ ಅಂತ ಆಗ್ತಿಲ್ಲ ಮ್ಯಾಮ್. ಆಕ್ಚುಲಿ ಕೊಡ್ತಾ ಇಲ್ಲ ಅದು. ಸರ್ವರು ಬ್ಯುಸಿ ಇರೋದಂತೂ ಸಹಜ, ನಾನು ಮಾಡಿದ್ದೀನಿ, ಅದು ಸಿಗ್ತಾ ಇಲ್ಲ ಮ್ಯಾಮ್. ಎಲ್ಲ ಪ್ಯಾನಿಕ್ ಇಂದನೂ ಆಗಿದ್ದಾರೆ. ಬಟ್ ಇದೆಲ್ಲವೂ ಓವರ್ ಆಲ್ ನಮ್ಮ ಸ್ಟ್ರೀಟ್ ವೆಂಡರ್ ಪಾಪ ಮಹಿಳೆಯರ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಅನ್ನೋದು ನಿಮಗೆ ಗೊತ್ತು. ಪಾಪ ಅವರು ಯೋಚನೆಯಲ್ಲೇ ಆಗೋಗಿದೆ ಅವ್ರದ್ದು. PM ಸೋನಿದು ಸಾಲಗಳು ತಗೊಂಡಿದ್ದಾರೆ, 50,000ವರೆಗೂ ಸಾಲ ತಗೊಂಡಿದ್ದಾರೆ. EMI ಕಟ್ಟಬೇಕು. ಪ್ರತಿ ದಿನನೂ ಅವರು ಶೇಖರಿಸಿ ಇಡ್ತಾ ಇರ್ತಾರೆ ಆದಾಯ ಬಂದಿದ್ರಲ್ಲಿ. ಅವ್ರು ಯಾವ ಥರ ಮಾಡ್ತಾರೆ?
ನೆಕ್ಸ್ಟ್ ಸಾಲ ಇರುತ್ತೆ, ಸಾಲ ತೀರ್ಸ್ಬೇಕಾಗಿರುತ್ತೆ. ಮನೆ ಜೀವನ ಈಗ ಅಕಸ್ಮಾತ್ ಮನೇದು ಈಗಿದೆ ಸಿಲಿಂಡ್ರು ತಂದು ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಮನೆಗೆ ಊಟಕ್ಕೆ ಏನ್ ಮಾಡ್ತಾರೆ, ಉಪವಾಸ ಮಾಡ್ಬೇಕು, ಎಷ್ಟು ಫುಲ್ಲು ಡೆಡ್ ಕ್ಲೋಸ್ ಮಾಡಿದ್ದಾರೆ. ಸರ್, ಈಗ ಯಾವಾಗ ಅಂದರೆ ಈಗ ಯುದ್ಧ ಎಲ್ಲ ಆರಂಭ ಆಯಿತು, ಆಗ ನಾವು ಮಾತುಕತೆ ನಡೆಸಿದ್ವಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗ್ಬೋದು ಅಥವಾ ಈಗ ಗ್ಯಾಸ್ ರೇಟ್ ಜಾಸ್ತಿ ಆಗ್ಬೋದು ಅಂತ ನಾವು ಒಂದು ಹಿಂಟ್ ಕೊಟ್ಟಿದ್ವಿ. ಆಗ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳ್ತು ಅಂದರೆ ಇಲ್ಲ 70 ದಿನಗಳಿಗೆ ಆಗೋಷ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ಯಾರು ಹೆದರ್ಕೋಬೇಡಿ ಅಂತ. ಸೊ ಈ ರೀತಿ ಹೇಳಿದ್ದು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ಈ ರೀತಿ ಸಪ್ಲೈಯೇ ಕಟ್ ಡೌನ್ ಆಗೋಯ್ತು. ಸೊ ಇದು ಒಂದು ರೀತಿ ಕೃತಕ ಅಭಾವ ಸೃಷ್ಟಿ ಮಾಡಿದ್ದ ಅಥವಾ ನಿಜವಾಗ್ಲೂ ಅಭಾವ ಇದೆ ಅಂತ ಅನ್ಸುತ್ತೆ? ಏನು ಇದು ನಿಜವಾಗ್ಲೂ ಅಭಾವ ಇದೆ ಮೇಡಮ್. ಯಾಕೆಂದ್ರೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮದಲ್ಲಿ ಎಲ್ಲ ಗ್ಯಾಸ್ 70 ದಿವಸಕ್ಕೆ ನಮಗೆ ಸ್ಟಾಕ್ ಇದೆ ಅಂತ ಹೇಳಿದ್ರು, ಅದು ತಪ್ಪು. ಇದು ಯಾಕೆಂದರೆ ಇವಾಗ ಉದಾಹರಣೆ ಏನಾಗಿದೆ ಅಂದರೆ ಇಡೀ ಭಾರತ ದೇಶದಲ್ಲಿ ಬೆಂಗಳೂರು, ಡೆಲ್ಲಿ, ಬಾಂಬೆ, ಹೈದರಾಬಾದ್, ಚೆನ್ನೈ ಇವು ದೊಡ್ಡ ಪ್ರದೇಶಗಳು, ಜನಸಂಖ್ಯೆ ಇರತಕ್ಕಂಥ ಒಂದು ಜನಸಂಖ್ಯೆ. ಆ ಜನಸಂಖ್ಯೆ ಒದಗಿಸಾಗದ್ರೆ ಇನ್ನು ಹಳ್ಳಿ ಕಡೆಗೆ ಯಾವ ರೀತಿ ಒದಗಿಸ್ತಾರೆ ಇವರು? ಮೇನ್ ಏನಾಗ್ತದೆ ಅಂದರೆ ಒಂದು ಗ್ಯಾಸ್ ಸಿಲಿಂಡರ್ ಮಿನಿಮಮ್ ಒಂದು ಮನೆಗೆ ಒಂದು ವೆಹಿಕಲ್ ಬರ್ತದೆ ದೊಡ್ಡ ಕುಟುಂಬದಲ್ಲಿ. ಯಾಕೆಂದ್ರೆ ಈಗ ಫುಡ್ ವ್ಯಾಪಾರ ಮಾಡೋರಾಗಿರ್ಬೋದು, ಉದಾಹರಣೆ ಒಂದು ಗ್ಯಾಸ್ 5 ಜನ 6 ಜನ 10 ಜನ ಇರ್ತಾರೆ, ಅದರಲ್ಲಿ ಸ್ನಾನ ಮಾಡ್ತಾರೆ, ಅದರಲ್ಲಿ LP ಗ್ಯಾಸಲ್ಲಿ. ಹೋಟೆಲು ಬಂದಾಗ ಇವಾಗ ಶಾಂತಿ ಸಾಗರ್ ಹೋಟೆಲು ಮತ್ತು ವಿಜಯ ರೆಸಿಡೆನ್ಸಿ ಈ ಥರ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಮಿನಿಮಮ್ ಅವ್ರಿಗೆ ದಿನಕ್ಕೆ 5 ರಿಂದ 6 ಸಿಲಿಂಡರ್ ಬೇಕು. 5 ರಿಂದ 6 10 ಸಿಲಿಂಡರ್ ಬೇಕು ಒಂದು ದಿನಕ್ಕೆ. ಯಾಕೆಂದ್ರೆ ಸಾವಿರಾರು ಜನ ಕಸ್ಟಮರ್ ಬರ್ತಾರೆ ಮತ್ತು ಪಾರ್ಟಿ ಹಾಲ್ಗಳು ಇರ್ತವೆ ಮತ್ತು ಈ ತರ ವೆರೈಟಿ ಇರ್ತದೆ, ಮಾಡಲೇಬೇಕಾಗತ್ತೆ. ಒಂದು ಕಡೆ ಉದಾಹರಣೆ. ಇನ್ನೊಂದು ಕಡೆ ಬಂದಾಗ ಈ ಚೌಟ್ರಿಗಳು, ಮದುವೆ ಸಮಾರಂಭ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಇದೆ, ಇದೊಂದು ಸಮಾರಂಭ, ಅವ್ರಿಗೂ ಒಂದು 10-15 ಸಿಲಿಂಡರ್ ಬೇಕು ಒಂದು ದಿನ 2 ದಿನ ಕಾರ್ಯಕ್ರಮಕ್ಕೆ, ದೊಡ್ಡ ಕಾರ್ಯಕ್ರಮಗಳಿಗೆ. ಇನ್ನೊಂದು ಕಡೆ ಬಂದಾಗ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು, ಅವ್ರಿಗೆ ಮಿನಿಮಮ್ ಹೆಂಗೆ ಅರ್ಧ ಸಿಲಿಂಡರ್ ಬೇಕು ಒಂದು ದಿನಕ್ಕೆ, ಅವ್ರು ಹೆಂಗೆ ವ್ಯಾಪಾರ ಮಾಡ್ತಾನೆ ಅರ್ಧ ಸಿಲಿಂಡರ್ ಬೇಕು. ಈ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ 132 ಜನಸಂಖ್ಯೆ ಇರಬೇಕಾದ್ರೆ ಆ ಸಿಲಿಂಡರ್ 70 ದಿನದಲ್ಲಿ ಪೂರೈಸ್ತಿದ್ದು ಬಹಳ ಕಷ್ಟ. ಸುಮ್ಮನೆ ನಮ್ಮ ಮಾತಲ್ಲಿ ನಾವು ಹೇಳ್ಬಿಡ್ತೀವಿ. ಯಾಕೆ ಹೇಳ್ತೀನಿ, ಕೇಂದ್ರ ಸರ್ಕಾರ ಇದು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಸಿಲಿಂಡರ್ಗಳಾಗಲಿ ಗೊತ್ತಿತ್ತು ಈಗ ಎಷ್ಟು ಡಿಪೆಂಡೆನ್ಸಿ ಇದೆ ನಮ್ಮ ದೇಶದ್ದು ಅಂತ ಗೊತ್ತಿರುತ್ತೆ. ನೋಡಿ, ಒಂದು ಮೇಡಮ್, ಅಂದಾನಿ ಅಂಬಾನಿಗೆ ಜಿಯೋ ಯಾವಾಗ ಇವರು ಪೆಟ್ರೋಲ್ಗೆ ಕೊಟ್ಟಾಗಲೇ ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗಿತ್ತು. ಇದನ್ನ ಯಾಕೆ ಹೇಳ್ತೀನಿ, ಇವತ್ತು ಅಂದಾನಿ ಅಂಬಾನಿ ಅವರಿಗೆ ಇವತ್ತು ಲಾಭಕ್ಕೆ ಅದು ಗ್ಯಾಸ್ ಸಿಲಿಂಡರ್ ಅಲ್ಲಿಗೆ ಅವರಿಗೆ ಹೋಗ್ತಾ ಇದೆ. ಅಲ್ಲಿಂದ 5-6 ರೂಪಾಯಿ ಜಾಸ್ತಿ ಇದೆ. ಎಲ್ಲಿ ಜಿಯೋ ಏನು ರಿಲಯನ್ಸ್ ಇದೆಯಲ್ಲ, ಪೆಟ್ರೋಲು ಡೀಸೆಲ್ ನೀವು ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಬೇರೆ ಪೆಟ್ರೋಲ್ಗೂ ಅಲ್ಲಿಗೂ 5-6 ರೂಪಾಯಿ ಡಿಫ್ರೆಂಟ್ ಇದೆ. ಬಟ್ ಇದಕ್ಕೆ ಏನಪ್ಪಾ ಅಂದ್ರೆ ಅಂದಾನಿಗೆ ಲಾಭ ಹೊರ್ತು ಕೆಲವರ್ತರಿಗೆ ಯಾರಿಗೂ ಲಾಭ ಇಲ್ಲ. ಈಗ ಯಾರಿಗೆ ಹೋಟ್ಲ್ ಅಮಾಯಕರು ಪಾಪ ಅವ್ರು ಬಾಡಿಗೆ ಕಟ್ಟಬೇಕು, ಸ್ಕ್ವೇರ್ ಫೀಟ್ ಅಡಿ ಲೆಕ್ಕ, ಮತ್ತು ಅವರಿಗೆ ಇವಾಗ ಸಂಬಳ ಕೊಡಬೇಕು 15,000 25,000, ಕುಕ್ಕಿಗೆ 25,000 30,000 ಸಂಬಳ ಕೊಡಬೇಕು. ಅವ್ರಿಗೆ ಹೊಡೆತ ಬರ್ತದೆ, ಬಾಡಿಗೆ ಕಟ್ಟಬೇಕು. ಜೀವನ ಹೋಟ್ಲ್ ಎಷ್ಟು ಮುಚ್ಚಿ ಹೋಗ್ತಾ ಇದೆ, ಎಷ್ಟು ನನಗೆ ಗೊತ್ತ. ಕೆಲಸ ಇಲ್ಲ, ಅವ್ರಿಗೆ ಕೂಲಿ ಕೊಡ್ಲಿಲ್ಲ ಬೇರೆ ಹೋಗ್ಬಿಡ್ತಾರೆ, ಶಿಫ್ಟ್ ಆಗ್ಬಿಡ್ತಾರೆ. ಗ್ರಾಹಕರು ಬರ್ತಾರೆ, ಇಲ್ಲಿ ಕೆಲಸ ಮಾಡೋರಿಲ್ಲ ಅಂದ್ರೆ ಅವ್ರು ಹೋಗ್ತಾರೆ. ಫುಟ್ಪಾತರ್ ಜೀವನ ಅವತ್ತು ಜೀವನ ಮಾಡುವಂತ ಪ್ರತಿನಿಧಿಗಳು ಭಾರತ ದೇಶದಲ್ಲಿ ಇವತ್ತು ಕೋಟಿಗಟ್ಟಲೆ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಆಹಾರ ಪದಾರ್ಥವನ್ನು ಮಿನಿಮಮ್ 8 ರಿಂದ 10 15 ಲಕ್ಷ 20 ಲಕ್ಷ ಜನ ಭಾರತ ದೇಶದಲ್ಲಿ ಇರ್ತಕ್ಕಂಥ ಫುಡ್ ವ್ಯಾಪಾರಿಗಳು. ಇದು ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಇವಾಗ ನಮ್ಮ ಬೆಂಗಳೂರಿನಲ್ಲಿ 10,500 ಜನ ಫುಡ್ ವ್ಯಾಪಾರಿ ಫುಡ್ ಲೈಸೆನ್ಸ್ ಕೊಟ್ಟಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ. ಇವಾಗ ಸುಮಾರು ನಮ್ಮದಲ್ಲಿ 60 ರಿಂದ 70,000 ಜನ ಫುಡ್ ವ್ಯಾಪಾರ ಮಾಡ್ತಾರೆ ರಾಜ್ಯದಲ್ಲಿ. ಈಗ ಎಷ್ಟು ಲಾಸ್ ಆಗುತ್ತೆ. ಇವಾಗ ನಾವೊಂದು ಎಣ್ಣೆ ಖರೀದಿ ಮಾಡಬೇಕು, ಒಂದು ದವಸ ಧಾನ್ಯಗಳು ಖರೀದಿ ಮಾಡಬೇಕು, ತರಕಾರಿ ಕಡಬೇಕು, ಹೊಡ್ತಾ ಯಾರಿಗೆ? ನಮ್ಮ ಇಂಡಿಯಾಕ್ಕೆ ಹೊಡ್ತಾ. ಇದನ್ನ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಕಮಿಟಿ ತೀರ್ಮಾನ ಮಾಡಿ ಇದನ್ನ ಆವಾಗಲೇ ಇರಾನಿಂದ ತರಿಸ್ಕೋಬೇಕು, ಇಲ್ಲ ಚೈನಿಂದ ತರಿಸ್ಕೋಬೇಕು, ಇನ್ನೊಂದು ಕಂಟ್ರಿಯಿಂದ ತರಿಸ್ಕೋಬೇಕು, ಸೇವ್ ಮಾಡಿ ಇಟ್ಕೊಂಡಿದ್ರೆ ಈ ಹೊಡ್ತಾ ಬರ್ತಿತ್ತಿಲ್ಲ. ಸುಮ್ಮನೆ ಆಡೋ ಮಾತದಲ್ಲಿ ಹೇಳ್ಬಿಟ್ಟು ಒಂದು ಲೆಟರ್ದಲ್ಲಿ ಪಾಸ್ ಮಾಡಿದ್ರೆ ಇದು ಜನರನ್ನ ಸಮಾಧಾನ ಮಾಡೋಕ್ಕಾಗೋದಿಲ್ಲ. ಜನರು ಇವತ್ತು ಯಾರು ಹೋಟ್ಲಲ್ಲಾಗಲಿ ಮನೇಲಾಗಲಿ ಅಡುಗೆ ಮಾಡಿ ತಿನ್ಬೇಕಾದ್ರೆ ಗ್ಯಾಸ್ ಬೇಕೇ ಬೇಕು. ಸೌದೆ ಎಲ್ಲಿಲ್ಲ, ಆಯ್ತು ಸೌದೆ ಏನು ಹಳ್ಳಿ ಪ್ರದೇಶದಲ್ಲಿ ಸಿಗುತ್ತೆ, ದೊಡ್ಡ ಸಿಟಿಲಿ ಎಲ್ಲಿ ಸೌದೆ ಸಿಗುತ್ತೆ? ಮೇಡಮ್ ಅವರು ಅದೇ ಹೇಳಿದ್ರು. ಇವತ್ತು ಒಂದು ಮನೆಯಲ್ಲಿ ಎಲ್ಲ 30-40ಗೆ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅವ್ರ ಜೀವನ ಯಾವುದು? ಹೋಟೆಲ್, ಫಿಜಿ, ಈ ತರ ಫುಟ್ಪಾತ್ ಎಲ್ಲ ತಿನ್ಬೇಕು ಹೊರತು ಅವ್ರು ಯಾರು IT-BT ಕಂಪ್ನಿಗಳಲ್ಲಿ ಯಾರು ಅಡಿಗೆ ಮಾಡಿ ತಿನ್ನಲ್ಲ. ಎಲ್ಲ ಫುಟ್ಪಾತ್ ಇಲ್ಲ ಎಲ್ಲಿ ಹೋಟೆಲ್ಗಳು ಫಿಜಿಗಳು ತಿನ್ನಬೇಕು ಹೊರತು ಕೇಂದ್ರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ತಿಳಿಸ್ತಾ ಇದ್ದೀನಿ, ಮನವರಿಕೆ ಮಾಡ್ತಾ ಇದ್ದೀನಿ ನರೇಂದ್ರ ಮೋದಿ ಅವರಿಗೆ. ಇವಾಗಲೇ ಮುಂಚಿತವಾಗಿ ಅಮೆರಿಕರು ಯಾವಾಗ ಇವರು ಒಪ್ಪಂದ ಮಾಡಿಕೊಂಡು ನೈಟ್ ಹೇಳಿದ್ರಲ್ಲ ಅವತ್ತೇ ಎಚ್ಚೆತ್ಕೊಳ್ಬೇಕಾಗಿತ್ತು. ನರೇಂದ್ರ ಮೋದಿ ಅವರು ಎಲ್ಲೋ ಸಂಪೂರ್ಣ ವಿಫಲರಾಗಿದ್ದಾರೆ. ಇದನ್ನ ತಕ್ಷಣಲೇ ಇವಾಗಲಾರ ಮುಂದೆ ಎಚ್ಚೆತ್ತುಕೊಂಡು ಗ್ಯಾಸ್ ವ್ಯವಸ್ಥೆ ಆಗಲಿ, ಫುಡ್ ವ್ಯವಸ್ಥೆ ಆಗಲಿ, ನಮ್ಮ ಇಂಡಿಯಾಗೆ ಏನು ಬೇಕು ಸವಲತ್ತುಗಳನ್ನ ಅದನ್ನ ಮಾಡಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಬಗ್ಗೆ ಮಾತಾಡ್ತಾ ಹೋಗೋಣ.
ಎಸ್, ಯಾವಾಗ ಈ ಬಿಜೆಪಿ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಆಗ ಅವ್ರು ಹೇಳ್ತಾರೆ ಅಂದ್ರೆ ಹೊಗೆ ಮುಕ್ತ ಭಾರತವನ್ನ ಮಾಡ್ತೀವಿ ಅಂತ. ಆದ್ರೆ ಈಗಿನ ಪರಿಸ್ಥಿತಿ ನಿಜಕ್ಕೂ ವಿಪರ್ಯಾಸ. ಎಸ್, ಇನ್ನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಊರಿನಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಹಾಗೆ ಇನ್ನೊಂದು ಕಡೆ ಆಟೋ ಚಾಲಕರಿಗೂ ಕೂಡ ಇದು ಕಷ್ಟ ಆಗ್ತಾ ಇದೆ, ದರ ಏರಿಕೆ ಅಂದ್ರೆ CNG ದರ ಏರಿಕೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ನಿಮ್ಮ ಊರಿನ ಸದ್ಯದ ಸ್ಥಿತಿಯನ್ನು ನಮಗೆ ತಿಳಿಸಿ. ಓಕೆ, ಎಸ್, ಇನ್ನು ರೂಪಾ ಮೇಡಮ್ ಅವರೇ, ಈಗ ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಒಂದು ದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ, ಹಾಗೆ ಏನೆಲ್ಲ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಾ ಅಂತ? ನಮಗೆ ದಿನಕ್ಕೆ 4 ರಿಂದ 5 ಸಿಲಿಂಡರ್ ಬೇಕು ಇವಾಗ. ನನಗೆ ಇವಾಗ ನಾವು ಮೊದಲಿಂದಲೂ ಪ್ರೈವೇಟ್ ವೆಂಡರ್ನೇ ನಾವು ಅವಲಂಬಿಸಿರೋದ್ರಿಂದ ನನಗೆ ಪ್ರೈವೇಟ್ ವೆಂಡರ್ ಕೊಡ್ತಾ ಇದ್ದಾರೆ. ದಿನಕ್ಕೆ 4 ಇದ್ದದ್ದು ಇವಾಗ 2 ಸಿಲಿಂಡರ್ ವರೆಗೆ ಬಂದಿದೆ. ಏನ್ ಮಾಡಿದೀವಿ ಅಂದ್ರೆ ನಾವು ಮೆನುನ ಕಡಿತ ಮಾಡಿದೀವಿ. ಇವಾಗ 200 ಅಷ್ಟು ಮೆನು ಇದ್ದದನ್ನ 50ಕ್ಕೆ ಬಂದಿದೀವಿ. ಇವಾಗ 50ನ್ನ 0 ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಏನು ನಾಳೆಯಿಂದ ನಮ್ಗೆ ಸಿಲಿಂಡರ್ ಸಿಗಲ್ಲ. ಇವತ್ತು ಹೇಳಿದಲ್ಲ ಮುನಿಯಪ್ಪನವರು 1000 ಸಿಲಿಂಡರ್ ಅಷ್ಟೇ ರಾಜ್ಯಕ್ಕೆ ಕೊಡ್ತೀವಿ ಅಂತ. ನೀವು ಕೊಡದೇ ಇದ್ರೇನೆ ಒಳ್ಳೇದು ಅಂತೀನಿ ನಾನು. ಬೇರೆ ಏನೋ ವ್ಯವಸ್ಥೆ ಮಾಡಿ ನಾಳೆ ನೀವು ಹೋಟ್ಲು ಮುಚ್ಚಿ ಮುಂದೇನಾಗತ್ತೆ ನೋಡೋಣ, ನೀವು ತಾಳ್ಮೆಯಿಂದಿರಿ ಅನ್ನುವಂಥದ್ದು ಇದೆಯಲ್ಲ, ಇದು ಒಂದು ಆಡಳಿತದ ವೈಫಲ್ಯವನ್ನ ತೋರಿಸುತ್ತೆ. ಈಗ ಮೇಡಮ್, ಈಗ ಯಾವೆಲ್ಲ ಐಟಮ್ಗಳು ನೀವು ಅಂದ್ರೆ ಕಟ್ ಡೌನ್ ಮಾಡಿದ್ದೀರಾ, ಯಾವ್ದೆಲ್ಲ ಜಾಸ್ತಿ ಗ್ಯಾಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ? ಈಗ ನಮ್ಮಲ್ಲಿ ಪೂರಿ ಇಲ್ಲ, ರವಾ ದೋಸೆ, ಕೆಲವು ಸ್ಪೆಷಲ್ ದೋಸೆಗಳು ಯಾವುದೂ ಇಲ್ಲ ನಮ್ಮಲ್ಲಿ. ಈಗ ಗ್ರಾಹಕರು ಬರ್ತಾರೆ ಅದೇ ಬೇಕು ಅಂತ ಹೇಳಿದಾಗ ನೀವೇನು ರೀಸನ್ ಕೊಡ್ತೀರಾ? ಈಗ ಗ್ರಾಹಕರು ಪಾಪ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅವರೇ ಬಂದು ಕೇಳ್ತಾರೆ, ಮೇಡಮ್ ಗ್ಯಾಸ್ ಸಿಗ್ತಾ ಇದೆಯಾ ಅಂತ ಕೇಳ್ತಾರೆ ನನಗೆ ಬಂದು. ಇಲ್ಲ ಸರ್, ಇದರಿಂದ ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿದೆಯಾ ಹೇಗೆ ಹೋಟೆಲ್? ಹೌದು, ನಮ್ಗೆ ಇದರಿಂದ ಗ್ರಾಹಕರು ಡೈವರ್ಟ್ ಆಗೋ ಒಂದು ಭಯ ಇದೆ ನಮ್ಗೆ. ಈಗ ನಮ್ಮಲ್ಲಿ ಸ್ಪೆಷಲ್ ಸಾಂಬಾರು, ಸ್ಪೆಷಲ್ ರವಾ ದೋಸೆ ಮತ್ತೆ ಬನ್ಸ್, ಈ ತರ ಕರಾವಳಿ ಶೈಲಿಯ ಖಾದ್ಯಗಳಿಗೋಸ್ಕರನೇ ಬರೋರಿದ್ದಾರೆ. ಅದು ಸಿಗಲ್ಲ ಅಂತಾದಾಗ ಆಟೋಮೆಟಿಕಲಿ ಡೈವರ್ಟ್ ಆಗ್ತಾರೆ. ಯಾಕಂದ್ರೆ ಇವತ್ತು ನಿಮ್ಗೆ ಅಕ್ಕಪಕ್ಕದಲ್ಲಿ ನಾವಿಲ್ಲ ಅಂದ್ರೆ ಇನ್ನು 50 ಹೋಟ್ಲುಗಳಿದ್ದಾವೆ. ಕಾಂಪಿಟೇಷನ್ ಜಾಸ್ತಿ ಇದೆ ಇವತ್ತು. ನಾವು ಕೊಡಲ್ಲ ಅಂದ್ರೆ ಇನ್ನೊಬ್ರು ಕೊಡ್ತಾರೆ ಅಂತ ಹೋಗ್ತಾರೆ. ಈಗ ಏನಾಗಿದೆ ನಮ್ಗೆ ಸದ್ಯ ಪರಿಸ್ಥಿತಿಯಲ್ಲಿ ಅಂದ್ರೆ ಕಾರ್ಮಿಕರಿಗೆ, ನಮ್ಮನ್ನ ನಂಬ್ಕೊಂಡಿರೋ ಕಾರ್ಮಿಕರಿಗೆ ಇವಾಗ ನಾವು ಸ್ಯಾಲ್ರಿ ಕೊಡ್ಬೇಕಾಗತ್ತೆ. ಅದನ್ನ ಹೇಗೆ ಕೊಡುವಂಥದ್ದು ಅನ್ನೋದು ಒಂದು ಚಿಂತೆ ಇವಾಗ. ಮತ್ತೆ ರೆಂಟ್ ಏನು ಕಮ್ಮಿ ಇಲ್ಲ ಇವತ್ತು. ಒಂದು ಸ್ಕ್ವೇರ್ ಫೀಟ್ಗೆ ನಾವು 100 ರಿಂದ 150 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಹೋಟ್ಲಲ್ಲಿ. ಆಮೇಲೆ ಕರೆಂಟ್ ಬಿಲ್ಲು ಎಲ್ಲಾನು ನಾವು ಪರಿಗಣನೆ ತಗೊಳ್ಬೇಕಾಗುತ್ತೆ. ಮೇಡಮ್, ಈಗ ಈ ಗ್ಯಾಸ್ ಬದಲು ಎಲೆಕ್ಟ್ರಿಕ್ ಆ ರೀತಿ ವ್ಯವಸ್ಥೆ ಏನಾದ್ರು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಹೇಗೆ? ಅದು ಖರ್ಚು ಜಾಸ್ತಿ ಎಲ್ಲ ಬರುತ್ತಲ್ವಾ ಹೇಗೆ? ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಅಲ್ಲಿ ನಾವು ಕಾಫಿ ಟೀ ಮಾಡ್ಬೋದು ಅಷ್ಟೇ, ದೋಸೆ ಮಾಡೋಕ್ಕಾಗಲ್ಲ. ಮತ್ತೆ ಅದರಲ್ಲಿ ನಮಗೆ ಪವರ್ ನಾವು ಎಷ್ಟು ಯೂಸ್ ಮಾಡ್ತೀವಿ, ನಮಗೆ ಪವರ್ ಎಷ್ಟು ಲೋಡ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅದು ಬರುತ್ತೆ. ನಿಮಗೆ 15 kV ಇದ್ರೆ ನೀವು 20 kV ಮಾಡೋಕ್ಕಾಗಲ್ಲ. ನಾಳೆ 5 kV ಯಾಕೆ ಜಾಸ್ತಿ ಮಾಡಿದೀರಾ ಅಂತ ಹೇಳ್ಕೊಂಡು ಪವರ್ ಡಿಪಾರ್ಟ್ಮೆಂಟ್ ನಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ, ಪೆನಾಲ್ಟಿ ಹಾಕ್ತಾರೆ. ನೀವು 1,000 ಜಾಸ್ತಿ ಕೊಡೋ, ಈಗ 2,000 ರೂಪಾಯಿ ನಾವು ಏನು ಒಂದೊಂದು ಸಿಲಿಂಡರ್ಗೆ ಜಾಸ್ತಿ ಕೊಡ್ತಾ ಇದೀವೋ, ನಾವು ಅದನ್ನ ನೋಡಕ್ ಹೋದ್ರೆ ಈ ಆಲ್ಟರ್ನೇಟಿವ್ಸ್ ಅನ್ನ ಯೂಸ್ ಮಾಡೋದ್ರಲ್ಲಿ ಅದು ಇನ್ನೂ ಸಮಸ್ಯೆಗಳಿದಾವೆ ನಮಗೆ. ಸೊ ಹಂಗಾಗಿ ನೀವೀಗ ಎಲೆಕ್ಟ್ರಿಕ್ ಏನು ಶಿಫ್ಟ್ ಆಗಿಲ್ಲ, ಬಟ್ ಮೆನ್ಯೂ ಕಟ್ ಡೌನ್ ಮಾಡಿದ್ದೀರಾ? ಮೆನ್ಯೂ ಕಟ್ ಡೌನ್ ಮಾಡಿದ್ದೀನಿ. ಮತ್ತೆ ನಮ್ಮಲ್ಲಿ ಒಂದು ಬೋರ್ಡ್ ಹಾಕಿದ್ದೀನಿ, ದಯವಿಟ್ಟು ಸಹಕರಿಸಿ ಗ್ರಾಹಕರೇ ಅಂತ. ಓಕೆ, ಇನ್ನು ಮೇಡಮ್, ಯಾವಾಗಿನ ಅಂದ್ರೆ ಕರೆಕ್ಟಾಗಿ ಯಾವಾಗಿಂದ ಈ ಸಪ್ಲೈ ಎಲ್ಲ ನಿಂತು ಹೋಗಿದ್ದು, ಎಷ್ಟು ದಿನ ಆಗಿರ್ಬೋದು ಅಂತ? ಆ್ಯಕ್ಚುಲಿ ಈಗ ಬಿಫೋರ್ 4 ಡೇಸಿಂದ ತುಂಬ ಜಾಸ್ತಿ ಆಗಿದೆ ಮೇಡಮ್. ಅದಕ್ಕೂ ಮುಂಚೆ ಸ್ವಲ್ಪ ಪರವಾಗಿರಲಿಲ್ಲ. ಈಗ ಬಿಫೋರ್ 4 ದಿನದಿಂದ ತುಂಬ ಜಾಸ್ತಿ ಆಗಿ ಅವ್ರಿಗೆ ತೊಂದರೆ ಆಗ್ತಾ ಇರೋದು ಮ್ಯಾಮ್. ನಮಗೂ ಫೋನ್ ಕರೆಗಳು ಜಾಸ್ತಿ ಬಂದಿರೋದು ಅವಾಗಿನಿಂದನೇ. ಎಲ್ಲ ಕಡೆ ನಾವು ಫೋನ್ ಮಾಡಿನೂ ಕೇಳಿದ್ದೀವಿ ವಾಲಂಟ್ರಿಯಾಗಿ, ಯಾಕೆಂದರೆ ನಾವು ಒಬ್ಬರು ಅಧ್ಯಕ್ಷರಾಗಿ ಅವ್ರ ಸಮಸ್ಯೆಗಳು ಕೇಳಲೇಬೇಕು. ಹಾಗಾಗಿ ಕೇಳಿದ್ದೀವಿ. ಈಗಲೂ ನಾನು ಬರ್ತಾನೂ ಕೇಳ್ಕೊಂಡು ಬಂದೆ, ಇಲ್ಲ ಸ್ಟಾಪ್ ಆಗಿದೆ. ಅಂದ್ರೆ ಏನೆಲ್ಲ ಹೇಳ್ತಿದ್ದಾರೆ ಮೇಡಮ್, ಯಾವ ರೀತಿ ಸಮಸ್ಯೆ ಆಗ್ತಿದೆ ಅವರಿಗೆ, ಏನೆಲ್ಲ ಹೇಳ್ತಿದ್ದಾರೆ ಅವ್ರು ನಿಮಗೆ ಕರೆ ಮಾಡಿ? ಅಲ್ಲ, ಈಗ ಮನೆಯಲ್ಲಿ ಹುಷಾರಿಲ್ಲದೆ ಹೋದವ್ರು ಇರ್ತಾರೆ, ದಿನ ಅವ್ರದ್ದು ಖರ್ಚು ವೆಚ್ಚಗಳಿರುತ್ತೆ. ಇದು ಇಷ್ಟು ಬರುತ್ತೆ ಅಂತ ಅವ್ರು ಕ್ಯಾಲ್ಕುಲೇಟ್ ಇತ್ತು ಮ್ಯಾಮ್. ಅವಾಗ ಇಷ್ಟು ವ್ಯಾಪಾರ ಮಾಡ್ತೀವಿ, ನಾನ್ ವೆಜ್ ಹೋಟ್ಲುಗಳಾಗಲಿ ವೆಜ್ ಹೋಟ್ಲುಗಳಾಗಲಿ ಪರ್ಟಿಕ್ಯುಲರ್ ಇಷ್ಟು. ಈಗ ನಾಟಿ ಸ್ಟೈಲ್ ಇರೋ ಅಂಥವ್ರದ್ದೆಲ್ಲ ತುಂಬ ಚೆನ್ನಾಗಿ ಅದು ಕಮಿಟ್ ಆಗಿರ್ತಾರೆ ಮ್ಯಾಮ್. ಅದು ಫುಲ್ಲು ಡೆಡ್ ಆದಾಗ ಅವ್ರಿಗೆ ಪರ್ಸೆಂಟೇಜೇ ಇಲ್ದಂಗೆ ಆಗಿದೆ, ಫುಲ್ ಕ್ಲೋಸ್ ಆಗಿದೆ. ನಮ್ಮ ಪದಾಧಿಕಾರಿನೇ ಈಗ ಬರ್ತಾನೆ ನಾವು ಕೇಳ್ಕೊಬಂದ್ವಿ, ಅವರು ಫುಲ್ ಕ್ಲೋಸೇ ಮಾಡಿಬಿಟ್ಟಿದ್ದೀವಿ. ಯಾಕೆ ಅಣ್ಣ ಹೆಂಗಾದರೂ ಹೆಂಗೆ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ? ಸೌದೆ ಎಲ್ಲಿಂದ ತರ್ತಾರೆ, ಆ ಪೇಷನ್ಸ್ ಎಲ್ಲಿ, ಆ ಇನ್ ಟೈಮ್ಗೆ ಆಗಬೇಕಲ್ಲ ಮೇಡಮ್. ಅದು ಏಕಾಏಕಿ ಆಗಿರೋದು, ಏಕಾಏಕಿ ಏನು ಪ್ಲಾನ್ ಮಾಡ್ಬೋದಿತ್ತು. ಸಡನ್ನಾಗಿ ಸಿಗಲ್ಲ ಅಂತ ಅಂದಾಗ ಅರೇಂಜ್ ಮಾಡೋದು, ಅದು ಸಿಟಿ ಲೆವೆಲಲ್ಲೇ ಅರೇಂಜ್ ಮಾಡೋದು ಮೇನ್ ಕಷ್ಟ ಮ್ಯಾಮ್. ಅದೇ ಜಾಗ ಬೇಕು, ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಅಷ್ಟು ಆಗಲ್ಲ ಮ್ಯಾಮ್. ಈಗ ಸಡನ್ನಾಗಿ ಅಡ್ಜಸ್ಟ್ ಆಗಕ್ಕಾಗಲ್ಲ, ಯಾರೂ ಆಗಲ್ಲ, ಆಗ್ತಾ ಇಲ್ಲ ಅವ್ರಿಗೆ.
ಟೈಮ್ ಅವ್ರು ಇನ್ ಟೈಮ್ಗೆ ಊಟನೂ ಕೊಡೋಕ್ಕಾಗಲ್ಲ, ಯಾಕೆ ದೊಡ್ಡ ಅಡುಗೆ ಆಗಿರೋದ್ರಿಂದ ಅಷ್ಟು ಸಮಂಜಸವಾಗಿ ನೆರವೇರ್ಸಕ್ ಆಗದೆ ಹೋದ್ರಿಂದ ಕ್ಲೋಸ್ ಮಾಡಿ ಇದ್ಬಿಡೋಣ. ಖರ್ಚುನು ಜಾಸ್ತಿ ಆಗ್ತಿದೆ. ಸೌದೆಗೇನು ಕಡಿಮೆ ಹೇಳ್ತಾ ಇಲ್ಲ. ಈ ಸಿಚುವೇಶನ್ ನೋಡ್ಬಿಟ್ಟು ಸೌದೆ ತುಂಬಾ ಟಿಂಬರ್ ಲೇಔಟ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಹಂಗಾಗಿ ಸಮಸ್ಯೆಗಳು ತುಂಬಾ ಆಗಿದೆ. ಎಸ್ ಸರ್, ಈಗ ಮ್ಯಾಮ್ ಹೇಳ್ತಾ ಇದ್ರು, ಈಗ ಈ ರೀತಿ ಪರಿಸ್ಥಿತಿಯನ್ನ ಕೆಲವರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಸೊ ಅದನ್ನ ಜಾಸ್ತಿ ರೇಟಿಗೆ, ಸಿಲಿಂಡರ್ಗಳನ್ನ ಜಾಸ್ತಿ ರೇಟಿಗೆ ಸೇಲ್ ಮಾಡೋದಾಗಿರ್ಬೋದು, ಅಥವಾ ಕಟ್ಟಿಗೆನ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಹೌದು, ಕಟ್ಟಿಗೆ ಇವಾಗ ನೋಡಿ ಮರಗಳು ಇವಾಗಿಲ್ಲ. ಇವಾಗ ಹಳ್ಳಿ ಕಡೆಯಿಂದ ಮರಗಳು ತಗೋಬೇಕಾದ್ರೆ ಅವರಿಂದ ಸಿಟಿಗೆ ಬರಬೇಕಾಗುತ್ತೆ. ಸಿಟಿಲಿ ಯಾವುದು ಮರಗಳು ಇಲ್ಲ ಇವಾಗ, ಎಲ್ಲ ಬಿಲ್ಡಿಂಗ್ ಎದ್ಬಿಟ್ಟು ಕಮ್ಮಿ ಆಗಿದೆ. ಒಂದು ಮೇಡಮ್ ಅವ್ರು ಹೇಳಿದರು, ಕೇಂದ್ರ ರಾಜ್ಯ ಸರ್ಕಾರ 1,000 ಸಿಲಿಂಡರ್ಗಳನ್ನು ಕೊಡ್ತೀವಿ ಅಂತ ಹೇಳಿ. ಕೇಂದ್ರದಿಂದ ಬಂದರೂ ತಾನೇ ರಾಜ್ಯ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ರಾಜ್ಯ ಸರ್ಕಾರ ಅವ್ರೇನು ಮನೆಯಿಂದ ಪ್ರಿಂಟ್ ಮಾಡ್ಕೊಡೋಕ್ಕಾಗತ್ತಾ ಗ್ಯಾಸು? ಇಲ್ಲ, ಏನು ಮಾಡೋಕ್ಕಾಗತ್ತಾ? ಇದು ಏನಕ್ಕೆ ಹೇಳ್ತಾ ಇದೆ, ನಮ್ಮ ಈ ಸಂಸದರು ಏನು ಮಾಡ್ತಾರೆ, ಇಲ್ಲಿ ಆರ್ಸಿ ಹೋಗಿರ್ತಕ್ಕಂಥ ಸಂಸದರು ಇದು ಎಚ್ಚೆತ್ತುಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ಸಿಲಿಂಡರ್ಸ್ ಕಮ್ಮಿ ಇದೆ, ಧ್ವನಿ ಇಲ್ಲ, ಯಾರು ಮಾತಾಡೋದಿಲ್ಲ. ನರೇಂದ್ರ ಮೋದಿಯವರ ವಿರುದ್ಧವಾಗಿ ಒಬ್ಬರು ಸಂಸದರ ಇದುವರೆಗೂ ಮಾತಾಡಿದಾರ? ಹೋಗ್ಲಿ, ಅದೇ ನಮ್ಮ ಪಕ್ಷದ ಆಗಿರ್ತಕ್ಕಂಥ ಸಂಸದರು ಯಾರ ಒಬ್ರು ನಮ್ಮ ರಾಜ್ಯಕ್ಕೆ ದೊಡ್ಡ, ನಮ್ಮ ದೇಶದಲ್ಲಿ ನಮ್ಮ ಆ 7 ಕೋಟಿ ಜನಸಂಖ್ಯೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವರಿಗೆ ಕೊಡಬೇಕಾಗಿರುತ್ತೆ ಗ್ಯಾಸ್ ಸಿಲಿಂಡರ್ಸ್ ತೊಂದರೆ, ಒಬ್ರು ಯಾರು ಧ್ವನಿ ಎತ್ತಾ ಇಲ್ಲ. ಇವಾಗ ರಾಜ್ಯ ಸರ್ಕಾರ ಹೇಳುತ್ತೆ 1,000 ಸಿಲಿಂಡರ್ ಕೊಡ್ತೀನಿ, ಕೇಂದ್ರ ಸರ್ಕಾರ ಹೇಳುತ್ತೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಎಲ್ಲಿ ರಾಜ್ಯ ಸರ್ಕಾರ 1,000 ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಲೆಕ್ಕ ಬುಕ್ಗಳಿಲ್ಲ, ಸುಮ್ಮನೆ ಮಾಹಿತಿ ಅಂತ ಹೇಳ್ಬೋದು. ಇದು ಕೇಂದ್ರ ಸರ್ಕಾರದ ಸಂಸದರು ಧ್ವನಿ ಎತ್ತಬೇಕಾಗತ್ತೆ, ಮತ್ತು ಅದಕ್ಕಂತ ಹರ್ದೀಪ್ ಸಿಂಗ್ ಅವರು ಧ್ವನಿ ಎತ್ತಬೇಕು. ಇದಕ್ಕೇನೆ ಎಲ್ಲಿ ಖರೀದಿ ಮಾಡ್ಬೇಕಾದ್ರೆ ಅಲ್ಲಿ ಅಮೆರಿಕದಲ್ಲಿ ಹ್ಯಾಂಡ್ ಓವರ್ ಇದ್ದಾರೆ ಇಂಡಿಯಾ, ಅಮೆರಿಕದಿಂದ ಹೊರಗಡೆ ಬರ್ಬೇಕು, ಅವಾಗಲೇ ನಮ್ಮ ಕರೆಕ್ಟ್ ಆಗೋದು. ಅಮೆರಿಕದಲ್ಲಿ ಇವಾಗ ಮುಂಚೆ ನಮ್ಮ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಆದಾಗ ನಮ್ಮ ಇವರು ಯಾರು ಇಂದಿರಾ ಗಾಂಧಿ ಅವರು ಧೈರ್ಯ ತಗೊಂಡ್ರು, ನಮಗೆ ನೀವು ಗೈಡ್ಲೈನ್ಸ್ ಕೊಡೋಕೆ ಹೋಗ್ಬೇಡಿ ಅಂತ ಯಾರು ನಮ್ಮ ಇಂದಿರಾ ಗಾಂಧಿ ಅವರು ಹೇಳಿದ್ರು. ಮೋದಿ ಅವರು ಅದೇ ರೀತಿ ಹೇಳಬೇಕು, ನಮಗೆ ಗೈಡ್ಲೈನ್ಸ್ ಬೇಡ, ನಮ್ದೇ ಆದ ಒಂದು ಭದ್ರತೆ ಇದೆ, ನಮ್ಗೆ ಏನು ತರಬೇಕು ಅಂತ ಅವಾಗ ಹೇಳಿದ್ರೆ ಇವರು ಅಮೆರಿಕ ಶಾಮೀಲಾಗಿದ್ದಾರೆ. ಅವ್ರು ಏನು ಹೇಳ್ತಾರೋ ಕೇಳಬೇಕಷ್ಟೇ. ಸರೆಂಡರ್ ಆಗ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿದ್ದಾರೆ, ಅದರಿಂದ ಹೊರಗಡೆ ಬರಬೇಕು ಅವರು. ಅವಾಗ ಜನ ಇವಾಗಲೇ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗಲೇ ಮೋದಿ ಅವರು ಮುಂಚೆ ಇದಕ್ಕೂ ಇವಾಗಲೂ ಬಹಳ ಡಿಫ್ರೆಂಟ್ ಇದೆ. ಜನ ಇವಾಗ ಎಲ್ಲ ನೋಡ್ತಾ ಇರ್ತಾರೆ, ಮಾಧ್ಯಮದ ನೋಡ್ತಾರೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ. ನರೇಂದ್ರ ಮೋದಿ ಗಟ್ಟಿ ನಿರ್ಧಾರ ತಗೋಬೇಕು. ಯಾವಾಗ ಅಮೆರಿಕ ಶರಣಾದ್ರು ನಮ್ದು ಕುಂಠಿತ ಆಗ್ತು, ನೋಡಿ GPD ಎಲ್ಲ ಜಾಸ್ತಿ ರೈಟ್ ಆಯ್ತು. ಇನ್ನು ಮುಂದೆ ಜೀವನದಲ್ಲಿ ಬದುಕದೇ ಬಹಳ ಕಷ್ಟ ಆಗಿದೆ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಗ್ಯಾಸ್ ಅನ್ನ ಯಾವ ರೀತಿ ತಗೋಬೇಕು, ನಾವು ಸ್ಟ್ರಾಂಗ್ ಆಗಬೇಕು, ನಾವ್ಯಾಕೆ ಅವ್ರನ್ನೂ ಶರಣಾಗಬೇಕು. ಆಗಿನ ಇಂದಿರಾ ಗಾಂಧಿ ಅವ್ರು ಹೆಂಗಿದ್ರು, ಈಗಿನ ನರೇಂದ್ರ ಮೋದಿ ಅವ್ರು ಹೆಂಗಿದ್ದಾರೆ, ಜನ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಜನಗಳು ಈಗೆಲ್ಲ ಕಲಿಯುಗ, ಇವಾಗ ಕಲಿಯುಗ, ಹಳೆ ವಯಸ್ಸು ಹೋಯ್ತು, ಇವಾಗ ಕಲಿಯುಗ. ನರೇಂದ್ರ ಮೋದಿ ಅವರು ಎಚ್ಚೆತ್ಕೊಳ್ಬೇಕು. ನಮ್ಮ ಇಂಡಿಯನ್ ಏನು ಅಂತ ತೋರಿಸ್ಕೋಬೇಕು ಅಂದ್ರೆ ಅಮೆರಿಕದಿಂದ ಹೊರಗಡೆ ಬರಲಿ, ಅವಾಗ ನರೇಂದ್ರ ಮೋದಿ ಕ್ವಿಕ್ ಆಗ್ತಾರೆ. ಇಲ್ಲ ಅಂದ್ರೆ ಜೀರೋ ಆಗ್ಬಿಡುತ್ತೆ. ಮುಂದೆ ಏನು ಹೆಸರು ಮಾಡಿದ್ರಲ್ಲ ಎಲ್ಲ ಉಲ್ಟಾ ಹೊಡಿತದೆ. ಇದನ್ನ ಕೇಂದ್ರ ಸರ್ಕಾರ ಹೇಳಿದ್ರು. ಒಂದು ರಾಜ್ಯ ಸರ್ಕಾರ ಏನು ಕೊಡೋಕ್ಕೇನಿಲ್ಲ, ಅವ್ರ ಮನೆಯಿಂದ ಎಲ್ಲಿಂದ ಇಲ್ಲ ಚಿಕ್ಕಮಂಗ್ಳೂರು, ಈ ಕಡೆ ಬಾಗಲಕೋಟೆ, ಈ ಕಡೆ ಮೈಸೂರು ತರೋಕ್ಕಾಗೋದಿಲ್ಲ. ಇಂಡಿಯಾದಿಂದಲೇ ಬರಬೇಕು, ಔಟ್ ಆಫ್ ಇಂದಲೇ ಬರಬೇಕು, ಹೊರಗಡೆಯಿಂದ ಬರಬೇಕು. ರಾಜ್ಯ ಸರ್ಕಾರ ಇದ್ರೆ ಕೊಡ್ತದೆ, ಇಲ್ಲ ಅಂದ್ರೆ ಇಲ್ಲ ಅಂತದೆ. ಅದಕ್ಕೆ ಇವಾಗ ಕರೆಂಟ್ ಸ್ಟವ್ ಅನ್ನ ಅದೇನೋ ಮನೆ ಒಂದೊಂದು ಮನೆಗೆ ಕರೆಂಟ್ ಸ್ಟವ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದೇ ತರ ಯುದ್ಧ ಆದ್ರೆ ಕರೆಂಟ್ಗೂ ನಮ್ಗೆ ಇದಕ್ಕೆ ಇದು ಮಾಡ್ಬೇಕಾಗತ್ತೆ, ಗ್ಯಾಸ್ ಇಂದ ಮಾಡ್ಬೇಕಾಗತ್ತೆ. ಇನ್ನು ಮುಂದೆ ಬಹಳ ಕಷ್ಟ. ರಾಜ್ಯ ಸರ್ಕಾರಕ್ಕೂ ಕಷ್ಟ ಆಗುತ್ತೆ, ಕೇಂದ್ರ ಸರ್ಕಾರ ಜನ ದೆಂಗೆ ಹೇಳುತ್ತೆ. ಇವಾಗ ಅಲ್ಲಿ ಬಾಂಬ್ ಹಾಕ್ತಾ ಇದ್ರಲ್ಲ, ಲಾಸ್ಟ್ ಅಲ್ಲಿ ಇಲ್ಲಿ ಬಾಂಬ್ ಹಾಕ್ಬಿಟ್ರೆ ಜನ ಊಟಕ್ಕಿಲ್ದಲ್ಲಿ ಪರಿಣಾಮ ಆಗುತ್ತೆ. ನಮ್ಮಂತ ಅಮಾಯಕರು ಭಿಕ್ಷೆ ಬೇಡಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಗ್ರಾಹಕರು ಊಟ ಇಲ್ಲದಲ್ಲಿ ಕಿತ್ತಾಡೋ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇವಾಗ ಏನಾಗುತ್ತೆ ಅಂದ್ರೆ ನೋಡಿ, ಇವಾಗ ಪಾಪ ಅಮಾಯಕರು ಆ ಇರಾನ್ ಅಲ್ಲಿ ಏನು ಯುದ್ಧ ಮಾಡಿದ ಮಕ್ಕಳು, ಸ್ಕೂಲ್ ಮಕ್ಕಳು ಅಳ್ತಾ ಇರುವಾಗ ಅದು ಅಮೆರಿಕ ಮಾಡಬಾರ್ದಾಯ್ತು. ಸುಮ್ಮನೆ ಒಂದು ಪ್ರತಿಷ್ಠೆ ಯುದ್ಧ ವೇಸ್ಟ್ ಮೇಡಮ್. ನೋಡಿ, ಅವರು ಯಾವ್ದಾರ ಯುದ್ಧ ಮಾಡ್ಬೇಕಾದ್ರೆ ಒಂದು ಯಾವ್ದಾರ ಒಂದು ತಂತ್ರಜ್ಞಾನ ಕಂಡಿಡಿದು ಅದರಲ್ಲಿ ಯುದ್ಧ ಮಾಡಿದ್ರೆ ಓಕೆ. ಸುಮ್ಮನೆ ಅವ್ರ ಮೇಲೆ ವಶಪಡಿಸ್ಕೋಬೇಕು, ನಾವು ಪಾಕಿಸ್ತಾನ ವಶಪಡಿಸ್ಕೋಬೇಕು, ಇಂಡಿಯನ್ ವಶಪಡಿಸ್ಕೋಬೇಕು, ಇರಾನ್, ಇದು ಏನು ವ್ಯರ್ಥ, ಹೋಪ್ಲೆಸ್ ಇದು. ಎಷ್ಟು ಕೋಟ್ಯಾಂತರ ಜನಕ್ಕೆ ಇವತ್ತು ಲಾಸ್ ಆಗಿದೆ, ಎಷ್ಟು ಇಡೀ ಇಂಡಿಯಾದಲ್ಲಿ ಲಾಸ್ ಆಗಿದೆ ಅಂದ್ರೆ ಇವತ್ತು ಇಡೀ ಕಂಟ್ರಿನೇ ತಲೆ ಬಗ್ಸ ಕೆಲಸ ಮಾಡಿದ್ರು. ಪಾಪ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಅಲ್ಲ, ಅವರು ನಮ್ಮ ಮಕ್ಕಳೇ. ಪಾಪ ಆ ಮಕ್ಕಳು ಅಳುತ್ತಾ ಇರುವಾಗ ನೋಡ್ತಾ ಇದ್ರೆ ಊಟ ಇಲ್ಲ ಎಂಥದಿಲ್ಲ, ಅಳುವಾಗ ಅವ್ರು ಎಷ್ಟು ಕರಳು ಕಿತ್ತು ಬರ್ತದೆ. ನಮ್ಮ ಮಕ್ಕಳೇ ಅಲ್ಲಿ ಸತ್ತಿದ್ರೆ ಅದು ಎಚ್ಚೆತ್ಕೊಳ್ಬೇಕು. ಅಮೆರಿಕ ಇದೆಲ್ಲೋದು ಒಂದು ಪ್ರತಿಷ್ಠೆ ತಗೊಂಡು ಮಾಡ್ತು, ಅದರಿಂದ ಅಮೆರಿಕದಿಂದ ನಮ್ಮ ಇಂಡಿಯಾಕ್ಕೂ ಹೊಡ್ತಾ ಬಂತು. ಪಾಪ ಇರಾನಲ್ಲಿ ಎಷ್ಟೋ ಸಾವಿರಾರು ಜನ ಮಕ್ಕಳು ತೀರೋದ್ರು. ಅದು ತೋರ್ಸೋದು ಸ್ವಲ್ಪ
ಅಂಕಿಅಂಶಗಳು ಕಮ್ಮಿ ತೋರಿಸಿದೆ. ಪಾಪ ಸ್ಕೂಲ್ ಮಕ್ಕಳು ಆಗಲಿ ಮತ್ತೊಂದಾಗಲಿ ಇದು ಬೇಕಾಗಿತ್ತಲ್ಲ. ಅಮೇರಿಕ ಭಾಳ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಒಬಾಮ ಎಲ್ಲ ಬಂದರು, ಆದರೆ ಈ ಥರ ಮಾಡಲಿಲ್ಲ. ಟ್ರಂಪ್ ಅಂತ ಹೊಲಸು ಕೆಲಸ ಇದು ಜೀವನದಲ್ಲಿ ಯಾರೂ ಮಾಡಲೇ ಇಲ್ಲ ಮೇಡಮ್. ಎಸ್ ಸರ್, ಈ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ರೋಟಿ ಚಾರಿಟಿ ಟ್ರಸ್ಟ್ನ ಸಂಸ್ಥಾಪಕರು ಸೈಯದ್ ಗುಲಾಬ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಈ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಅಭಾವ ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಏನು ಹೇಳ್ತೀರಾ ಸರ್? ನೋಡಿ, ನಾನು ಪ್ರತಿ ದಿವಸ ಸುಮಾರು 10 ವರ್ಷದಿಂದ ನಿಮ್ಯಾನ್ಸ್ ಹಾಸ್ಪಿಟಲ್ ಹತ್ರ ಅಲ್ಲಿ 4 ಹಾಸ್ಪಿಟಲ್ ಇದೆ. ಇಂದಿರಾ ಗಾಂಧಿ ಚಿಲ್ಡ್ರನ್ಸ್ ಹಾಸ್ಪಿಟಲ್, TB ಹಾಸ್ಪಿಟಲ್, ಸಂಜಯ್ ಗಾಂಧಿ ಹಾಸ್ಪಿಟಲ್ ಮತ್ತು ಕಿಡ್ವೆ ಹಾಸ್ಪಿಟಲ್ ಇದೆ. ಅಲ್ಲಿ ಬರೋರು ಎಲ್ಲರೂ ಅನೇಕ ಸ್ಟೇಟಿಂದ ಬಂದಿರ್ತಾರೆ, ಅನೇಕ ಸಿಟಿಯಿಂದ ಬಡವರು ಬಂದಿರ್ತಾರೆ ಪಾಪ ಅವರು. ಯಾಕಂದರೆ ಅಲ್ಲಿ ಹಾಸ್ಪಿಟಲ್ ಮಿಡಿಲ್ ಕ್ಲಾಸ್ ಅಂತ ಇಲ್ಲ, ಮಿಡಿಲ್ ಕ್ಲಾಸಿಂದ ಇನ್ನೂ ಮಿಡಿಲ್ ಕ್ಲಾಸ್ ಅವರು ಬಡವರು ಬಂದು ಇರ್ತಾರೆ ಅನೇಕ ಸ್ಟೇಟಿಂದ, UP, ಬಿಹಾರ್, ಒಡಿಶಾ, ವೆಸ್ಟ್ ಬೆಂಗಾಲ್, ಕಲ್ಕತ್ತಾ. ಯಾಕಂದರೆ ನಾನು 10 ವರ್ಷದಿಂದ ಮಧ್ಯಾಹ್ನ ದಿವಸ ಒಂದು 250ಇಂದ ಒಂದು 260 ಜನಕ್ಕೆ ಫ್ರೀ ಉಚಿತವಾಗಿ ಊಟ ಕೊಟ್ಕೊಂಡು ಬರ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ದೀನಿ ಮಧ್ಯಾಹ್ನ ಟೈಮ್ನಲ್ಲಿ. ಇವಾಗ ಒಂದು 10 ದಿವಸ ಅಂತ ಯಾವಾಗಿಂದ ಯುದ್ಧ ಶುರು ಆಗಿದೆ 28ನೇ ತಾರೀಕಿಂದ, ಆವಾಗಿಂದ ಒಂದು 5-4 ದಿವಸ ತನಕ ನನ್ನ ಹತ್ರ ಗ್ಯಾಸು ಸ್ಟಾಕ್ ಇತ್ತು. ಅದು ಆದಮೇಲೆ ಗ್ಯಾಸ್ ಓನೂ ಫೋನ್ ಎತ್ತಾ ಇಲ್ಲ, ನಾನು ಬುಕ್ಕಿಂಗ್ ಮಾಡಿದ್ರೇನು ಕಮರ್ಷಿಯಲ್ ಬರ್ತಾ ಇಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಸೌದೆಯಿಂದನೂ ಅಡುಗೆ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಂದು ರೆಂಟು ಮನೆ ತೊಗೊಂಡು ನಾನು ಅಲ್ಲಿಂದ ಅಡುಗೆ ಮಾಡಿ ತೊಗೊಂಡೋಗಿ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಆ ಹಾಸ್ಪಿಟಲು, ಅಲ್ಲಿ ತೊಗೊಂಡೋಗಿ ನಾನು ಊಟ ಕೊಡ್ತೀನಿ. ಇವಾಗ ಎಷ್ಟು ಸಮಸ್ಯೆ ಆಗಿಬಿಟ್ಟಿದೆ, ಜನ ಇನ್ಕ್ರೀಸ್ ಆಗಿಬಿಟ್ಟಿದೆ. ಒಂದು 250ಇಂದ ಒಂದು 500 ಜನ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅಲ್ಲಿ ಅಕ್ಕಪಕ್ಕ ಒಂದು ಸಣ್ಣ ಪುಟ್ಟ ಗಾಡಿಗಳು ಇರುತ್ತೆ, ಅವರನ್ನು ಕಮರ್ಷಿಯಲ್ ಗ್ಯಾಸ್ನಲ್ಲಿ ಯೂಸ್ ಮಾಡಿ ಸೇಲ್ ಮಾಡ್ತಾರೆ. ಒಳಗಡೆ ಹಾಸ್ಪಿಟಲ್ ಒಳಗಡೆ ಕ್ಯಾಂಟೀನ್ಸ್ ಇದೆ, ಅದೂ ಬಂದಾಗ್ಬಿಟ್ಟಿದೆ. ಪ್ರೆಸೆಂಟ್ ಹಾಸ್ಪಿಟಲ್ ಒಳಗಡೆ ಎಷ್ಟು ಕ್ಯಾಂಟೀನ್ ಇದೆ ಅದೂ ಬಂದಾಗ್ಬಿಟ್ಟಿದೆ. ಪಾಪ ಜನ ಏನಿದೆ ಎಲ್ಲರೂ ಬಡವರು, ಒಂದು ಟೈಮ್ ಊಟ ಮಾಡಿದ್ರೆ ಒಂದು 150 ರೂಪಾಯಿ 100 ರೂಪಾಯಿ ಆಗುತ್ತೆ. ಸುಮಾರು ಫುಲ್ ಬಡವರು, ಅವ್ರಿಗೆ ಕಷ್ಟ ಇರುತ್ತೆ. ಯಾಕಂದರೆ ನಮ್ಮ ಹತ್ರ ಮಧ್ಯಾಹ್ನ ದಿವಸ ಊಟಕ್ಕೆ ಬರ್ತಾರೆ, ಹಂಗೆ ರಾತ್ರಿಗೋಸ್ಕರನೂ ಪಾರ್ಸಲ್ ತೊಗೊಂಡು ಹೋಗ್ಬಿಡ್ತಾರೆ. ಆ ಥರ ಕಷ್ಟ ಜನನೇ ಇಲ್ಲಿ ಇರ್ತಾರೆ. 3-4 ಒಂದೊಂದು ವರ್ಷದಿಂದ ಹಾಸ್ಪಿಟಲ್ನಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಪಾಪ ಫುಲ್ ಕಷ್ಟನಲ್ಲಿ ಇರ್ತಾರೆ. ಇವಾಗ ಒಂದು 5 ದಿವಸದಿಂದ ಫುಲ್ ಸಮಸ್ಯೆ ಆಗಿಬಿಟ್ಟಿದೆ. ಯಾಕಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಇನ್ನೂ ಒಂದು 2 ದಿವಸ ಇಲ್ಲಾಂದರೆ 3 ದಿವಸ ಗ್ಯಾಸ್ ಸ್ಟಾಕ್ ಇದೆ ನನ್ನ ಹತ್ರ. ಅದೂ ನಾನು ಸ್ಲಮ್ನಲ್ಲಿ ಹೋಗಿ ಯಾರ್ಯಾರ ಹತ್ರ, ಯಾಕಂದರೆ ಕೆಲವು ಸ್ಲಮ್ನಲ್ಲಿ ಬಡವ್ರ ಮನೆಯಲ್ಲಿ ಹೆಂಗೆ ಗೊತ್ತಾ, ಅವರು ಒಂದು ಸಿಲಿಂಡ್ರು ಸುಮಾರು ಅವ್ರಿಗೆ ಒಂದು 2 ತಿಂಗಳು ಯೂಸ್ ಆಗುತ್ತೆ ಕಂಪಲ್ಸರಿ. ಇವಾಗ ಗೌರ್ಮೆಂಟ್ ಹೇಳಿದ್ದಾರೆ 21 ಡೇಸು 25 ಡೇಸ್ ಅಂತ. ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಹೆಚ್ಚು ಕಾಸು ಕೊಡ್ತೀನಿ, ಬೇಕಂದರೆ ನೀವು ಬುಕ್ಕಿಂಗ್ ಮಾಡಿ ಆ ಥರ. ಯಾಕಂದರೆ ನಾನು ಯೂಸ್ ಮಾಡೋದು ಕಂಪಲ್ಸರಿ ನಾನು ಕಮರ್ಷಿಯಲ್ ಯೂಸ್ ಮಾಡೋದು. ಇವಾಗ ಸದ್ಯಕ್ಕೆ ಗ್ಯಾಸ್ ಇಲ್ಲ ಅಂತ ನನ್ನ ಮನೆಯಲ್ಲಿ ಒಂದು ಸಿಲಿಂಡ್ರ್ ಇತ್ತು ಎಕ್ಸ್ಟ್ರಾ, ಅದನ್ನು ತೊಗೊಂಡೋಗ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಬುಕ್ಕಿಂಗ್ ಮಾಡಿ ಸುಮಾರು 7 ದಿವಸ ಆಯಿತು, ಇನ್ನೂ ತನಕ DAC ನಂಬರೂ ಬಂದಿಲ್ಲ, ಇನ್ನೂ ತನಕ ಅದು ಬುಕ್ಕಿಂಗ್ ಬಂದಿಲ್ಲ. ಆ ಥರ ಏನು ಬಂದಿಲ್ಲ. ಅಲ್ಲಿ ಹೋದರೆ ಗ್ಯಾಸ್ ಅಂಗಡಿಗೆ ಹೋದರೆ ಫುಲ್ ಕ್ಯೂ, ಅದು ಆ ಥರ ಸಮಸ್ಯೆ ಆಗಿಬಿಟ್ಟಿದೆ. ಮಾಡ್ಬೇಕಂದ್ರೂ ಅದು ವೆಬ್ಸೈಟ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ವೆಬ್ಸೈಟ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ನೀಟಾಗಿ ವರ್ಕ್ ಆಗ್ತಾ ಇಲ್ಲ. ಒಬ್ರು ಕಾಲರ್ ಇದ್ದಾರೆ, ಕೃಷ್ಣಮೂರ್ತಿ ಅಂತ ಬೆಂಗಳೂರಿಂದ. ನಮಸ್ತೆ ಸರ್. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಮತ್ತೆ ರಂಗಸ್ವಾಮಿ ಸರ್ಗುನು ಸೈಯದ್ ಸರ್ಗುನು ನಮಸ್ತೆ. ಈಗ ಜಸ್ಟ್ ರಂಗಸ್ವಾಮಿ ಸರ್ ಮಾತಾಡ್ತಾ ಇದ್ರು, ಅದ್ ನೋಡಿ ಜಸ್ಟ್ ಇವಾಗ ಕಾಲ್ ಮಾಡಿದೆ, ಸಡನ್ ಆಗಿ ಕನೆಕ್ಟ್ ಆಗ್ಬಿಡ್ತು ನನಗೆ. ಹೇಳಿ ಸರ್. ರಂಗಸ್ವಾಮಿ ಸರ್, ನಿಮಗೆ ನಾನು ಒಬ್ಬ BMTC ಡ್ರೈವರ್. ನಾನು ದಿನವಿಡೀ ಡ್ಯೂಟಿಗೆ ಹೋದಾಗ ಹೋಟೆಲಲ್ಲೇ ಅನ್ನ ತಗೊಂಡು ಟಿಫನ್ ತಗೊಂಡು ತಿನ್ಬೇಕು. ಒಂದೊಂದು ಹೋಟ್ಲುಗಳು ಜಾಸ್ತಿ ರೇಟ್ ಮಾಡ್ತಾರೆ, ಒಬ್ಬೊಬ್ರು ಹೋಟ್ಲು ನಮಗೊಂದು ಫಿಕ್ಸ್ ಮಾಡಿರ್ತಾರೆ. ಓಕೆ ರಂಗಸ್ವಾಮಿ ಸರ್, ನೀವು ನೋಡಿ, ಹಾಗಾಗಿ ಕೆಲವು ಹೋಟ್ಲುಗಳು ಬಂದಾಗಿದ್ದಾವೆ. ಓಕೆ, ನಾವು ಮಾನವ ಸಮೂಹ ಜೀವಿ. ಇಲ್ಲಿ JDS ಆಗಲಿ, ನಾನು ಯಾವ್ದ್ರ ಬಗ್ಗೆನೂ ಮಾತಾಡ್ತಾ ಇಲ್ಲ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಮಾನವ ಒಬ್ಬ ಸಮೂಹ ಜೀವಿ. JDS, ಕಾಂಗ್ರೆಸ್, BJP ಬೇಡ, ಇದು ಕ್ರಿಟಿಕಲ್ ಪೊಸಿಷನ್. ಇದು ಯಾವನೋ ಎಲ್ಲೋ ಏನೋ ಮಾಡ್ತಾ ಇರೋದಕ್ಕೆ ಏನು ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರದವ್ರು ಕೊಡ್ತಾ ಇಲ್ಲ. ಹೌದು, ನಾನೀಗ ಹೇಳ್ಬೇಕು ಅಂದ್ರೆ ರಾಜ್ಯ ಸರ್ಕಾರದ ಇವಾಗ ರನ್ನಿಂಗ್ ಇರೋದು ನನಗೆ ಅನ್ನ ಕೊಡ್ತಾ ಇಲ್ಲ. ಅದ್ ಬೇಡ. ಇವಾಗ ಸಮೂಹ ಜೀವಿಗಳು ನಾವು ಮಾತು, ನನ್ನ ಮಾತೇ ಆಗ್ಲಿ ಬೇರೆಯವ್ರ ಮಾತೇ ಆಗ್ಲಿ, ಯಾರನ್ನು ಒಬ್ಬನ್ನ ದೂಷಣೆ ಮಾಡೋ ತರ ಇರಬಾರ್ದು. ನಮಗ್ ಬಂದ್ಬಿಟ್ಟೈತಿ, ವಿಧಿ ಇಲ್ಲ, ಜೀವನ ಮಾಡ್ಲೇಬೇಕು. ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತೀವೋ, ಪೆಟ್ರೋಲ್ ಅಲ್ಲಿ ಯೂಸ್ ಮಾಡ್ತೀವೋ, ಸಿಮೆಂಟ್ ಇದ್ರೆ ಎಷ್ಟೋ ಜನ ಅಡಿಗೆ ಮಾಡ್ಕೊಂಡ್ಬಿಟ್ಟಿದ್ರು. ಸಿಮೆಂಟ್ ಬಂದ್ ಮಾಡ್ಬಿಟ್ರು. ಸಿಮೆಂಟ್ ಯಾವ ಸರ್ಕಾರ ಬಂದ್ ಮಾಡ್ತು ನನಗೂ ಗೊತ್ತಿಲ್ಲ. ದಯವಿಟ್ಟು ಗ್ಯಾಸ್ ಈಗ ಸಿಗ್ತಾ ಇಲ್ಲ, ಬಟ್ ಬರೀ ಕೇಂದ್ರ ಸರ್ಕಾರದ ಮೇಲೆ, ಅಲ್ಲಿ ಕಾಂಗ್ರೆಸ್ ಇರ್ಲಿ
ಇಲ್ಲವ್ರು ಇನ್ನೊಂದು ಯಾರು ಆಮ್ ಆದ್ಮಿ ಪಕ್ಷನೇ ಇರ್ಲಿ, ಇಲ್ಲ ನಮ್ಮ ಬಿಜೆಪಿನೇ ಇರ್ಲಿ, ಇವಾಗ ನಮ್ಮ ಅನ್ನೋದಕ್ಕಿಂತ ಇವಾಗ ರನ್ನಿಂಗ್ ಇರೋ ಸರ್ಕಾರ, ಕೇಂದ್ರ ಸರ್ಕಾರ ಬಿಜೆಪಿನೇ ಇರ್ಲಿ, ಯಾವ ಪಕ್ಷ ಅಲ್ಲಿದೆ ಅಂತಂತಲ್ಲ. ಇವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷದವರಾಗ್ಲಿ, ಈ ಒಂದು ನನ್ನ ಮನೆಯಿಂದ ಹೊರಗ್ ಬಂದು, ಬೆಂಗಳೂರಿಂದ ಹೊರಗ್ ಬಂದು, ಕರ್ನಾಟಕದಿಂದ ಹೊರಗ್ ಬಂದು, ಭಾರತದಿಂದ ಹೊರಗ್ ಬಂದು, ಡೆಲ್ಲಿಯಿಂದ ಹೊರಗ್ ಬಂದು ನಾನು ಹೊರ ಹೋಗಿ ಜೀವನ ಮಾಡ್ಬೇಕು ಅಂದ್ರೆ ಮೊದಲನೇ ಮೆಟ್ಲಿಂದ ಕೊನೆ ಮೆಟ್ಲ ತನಕ ಎಲ್ಲಾರು ಕೈ ಜೋಡಿಸಿರ್ತೇನೆ. ನಮ್ಮ ಪ್ರತಿಯೊಬ್ಬ ಬಡ ಜೀವಗಳಿವೆ ನೋಡಿ ಮೇಡಮ್, ನನಗೆ ಹಿಂಗ ಗ್ಯಾಸ್ ಇದಾಯ್ತಲ್ಲ, ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ನಾನು ಟಿಫನ್ ತಗೋತೀನಿ ಬೆಳಗ್ಗೆ, ನಾನು ಟಿಫನ್ ತಗೊಂಡು ಪಾರ್ಸಲ್ ಮಾಡ್ತೀನಿ. ಆ ಹೋಟ್ಲ್ ಒಬ್ಬ ಪರಿಚಯ ಇದ್ದಾನೆ, 2 ದಿವಸ ಏನೋ ಪ್ರಾಬ್ಲಮ್ ಇತ್ತು ಅಂತ ಊರಿಗೆ ಹೋಗಿದ್ದ, ನಿನ್ನೆಯಿಂದ ಬಂದಾನೆ. ನಾನು ಮಾರ್ಕೆಟ್ ಮೆಸ್ವಿಕ್ ರೂಟ್ ಮಾಡೋದು. ಹಂಗ ಸರ್ ನಾನು ಏನ್ ಮಾಡ್ತಾ ಇದೀನಿ ಅಂದ್ರೆ ಮೀಡಿಯಾದಲ್ಲಿ ನೋಡಿ, ನನ್ನ ಟಿಫನ್ ಜೊತೆಗೆ ಬೆಳಿಗ್ಗೆ ನಾನು ಫಸ್ಟ್ ಶಿಫ್ಟ್ ಮಾಡೋದು, ನನ್ನ ಟಿಫನ್ ಜೊತೆಗೆ 4 ಜನಕ್ಕೆ ರೈಸ್ ಬಾತ್ ತಗೋತೀನಿ, 4 ರೈಸ್ ಬಾತ್ ತಗೋತೀನಿ. ಯಾರೋ ಇರ್ತಾರೆ ದಾರಿಯಲ್ಲಿ, ದುಡ್ಡಿರ್ತದೆ, ತಿನ್ನಕ್ಕಾಗಲ್ಲ, ಯಾರೋ ಗುಜ್ರಿ ಆಯರೋ ಯಾರೋ ಇರ್ತಾರೆ, ಅವ್ರಿಗೆ ಇವತ್ತೂ ಸಹ ಅನ್ನ ಕೊಡ್ತಾ ಇದೀನಿ. ಆ ತರ ಒಂದು ಕರೆ ಕೊಡಿ ನಿಮ್ಮ ಇದರಿಂದ. ನನ್ನ ಮಾತು, ನನ್ನ ಮುಖ ಯಾರು ನೋಡಿಲ್ಲ ಟಿವಿಯಲ್ಲಿ, ನಿಮ್ ಮುಖ ನೋಡ್ತಾ ಇದ್ರೆ ನೀವು ಒಬ್ಬ ಗಣ್ಯ ವ್ಯಕ್ತಿಗಳು ಏನು ಬಂದು ಕೂತಿದ್ದೀರಿ ಸ್ಟುಡಿಯೋದಲ್ಲಿ, ಒಳ್ಳೇದೊಂದು ಮಾಹಿತಿ ಕೊಡಿ. ಯಾವ್ದ್ರಲ್ಲೂ ಪಾರ್ಶಾಲಿಟಿ ಮಾಡೋದ್ ಬೇಡ. ಇವಾಗ ಪಾರ್ಶಾಲಿಟಿ ಅಲ್ಲ, ಇದು ಅವ್ರ ಪರ್ಸ್ಪೆಕ್ಟಿವ್ ಇಂದ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ನೀವು ಹೇಳ್ತೀರಾ. ಮೇಡಮ್ ರಂಗಸ್ವಾಮಿ ಸರ್ ನನ್ನ ಮಾತಿಗೆ ತಲೆ ದೂಗ್ತಾ ಇದಾರೆ. ನಾನು ಮ್ಯೂಟ್ ಮಾಡ್ಬಿಟ್ಟು ಟಿವಿ ನೋಡ್ತಾ ಇದ್ದೀನಿ. ರಂಗಸ್ವಾಮಿ ಸರ್ ನನ್ನ ಮಾತಿಗೆ ತಲೆ ದೂಗ್ತಾ ಇದಾರೆ. ಬಟ್ ಈ ತರ ಒಂದು ಕರೆ ಕೊಡಿ ದಯವಿಟ್ಟು ಇದು ಕರೆ ಕೊಡಿ. ಹೇಳಿದ್ರಿ ರೂಪಾ ಶಾಸ್ತ್ರಿ ಮೇಡಮ್, ಕಾವ್ಯಶ್ರೀ ಮೇಡಮ್ ಮತ್ತೆ ಹ್ಯಾಂಕರ್ ಮೇಡಮ್, ಒಳ್ಳೇದೊಂದು ಸಂದೇಶ ಕೊಡಿ. ಒಬ್ಬೊಬ್ಬ ಪ್ರಜೆನೂ ಇಂಥ ಟೈಮಲ್ಲಿ ಒಂದು ಕೈಲಾದ್ರು ಸಹಾಯ ಮಾಡುತ್ತಲ್ಲವ, ಒಂದು ಕರೆ ಕೊಡಿ. ಧನ್ಯವಾದಗಳು. ಏನಾರ ಹೇಳದಿದ್ರೆ ಹೇಳ್ಬಿಡಿ ಮೇಡಮ್. ಇವಾಗ ಸೈಯದ್ ಅವರು ಒಂದು ಹೇಳಿದ್ರು, ನೀವು ಹೇಳಿದ್ರಿ 4 ಜನ 5 ಜನಕ್ಕೆ ರೈಸ್ ಬಾತುಗಳು ಅಮಾಯಕರಿಗೆ ನಾವು ಏನೋ ನಮ್ಮ ಕೈಲಾದಷ್ಟು ಕೊಡ್ತೀನಿ ಅಂತೇಳಿ. ಇವಾಗ ಅವರು ನಿಜವಾಗಿ ಅವ್ರ ಸೇವೆಯನ್ನು ಹಾಸ್ಪಿಟ್ಲಲ್ಲಿ ಬರ್ತಕ್ಕಂಥ, ಹೊರ ರಾಜ್ಯದಲ್ಲಿ ಬರ್ತಕ್ಕಂಥವ್ರಾಗಲಿ ಇಲ್ಲಿಯವರಾಗಿರಲಿ ಅವರನ್ನು ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ಮಾಡಬೇಕಾದ್ರೂ ಗ್ಯಾಸ್ ಬೇಕಲ್ಲ, ಇವಾಗ ಹೇಳಿದೆ 2 ದಿನ ರಜಾ ಹಾಕಿದ್ರು ಅಂತ ಹೇಳಿದೆ ನಾನು ಆ ಹೋಟ್ಲವರು. ಸರ್ ಹೇಳಿ ಸರ್, ನಾನೇ ಒಂದು ಐಡಿಯಾ ಕೊಟ್ಟೆ. ಅವನು ಮನೆಯಲ್ಲಿ ಒಂದು ಸಣ್ಣದೊಂದು ಕಾಂಪೌಂಡ್ ಇದೆ, ಆ ಹೋಟ್ಲಿಗೆ ಊಟ ತರ್ತಾನಲ್ಲ, ಹಾಟ್ ಒಂದು ನಿಲ್ಸ್ಕೊಳಕ್ಕೆ, ಆ ಓಮಿನಿ ನಿಲ್ಸ್ಕೊಳಕ್ಕೆ, ಆ ಜಾಗದಲ್ಲೇನೆ ಸದ್ಯಕ್ಕೆ 6-7 ಐಟಮ್ ಮಾಡ್ತಾ ಇದ್ದ ಅವನು ಹೋಟ್ಲವನು. ಅವನಿಗೆ ಒಂದು ಐಡಿಯಾ ಕೊಟ್ಟೆ, 2 ಐಟಮ್ ಮಾಡು, 3 ಐಟಮ್ ಮಾಡು, ಕಸ್ಟಮರ್ನು ಕಳ್ಕತ್ತೀಯ, ನಮ್ಗೂ ಕಂಫರ್ಟಬಲ್ ಆಗಿ ನಿಮ್ ತರ ಊಟ ಸಿಕ್ಕೋದಿಲ್ಲ, ದಯವಿಟ್ಟು ಮಾಡ್ಕೊಡು ಅಂತ ಹೇಳಿ ನನ್ನ ಮಾತಿಗೆ ಮನ್ನೆಣ್ಣೆ ಕೊಟ್ಟು ಇವತ್ತಿಂದ ಹೋಟ್ಲ್ ಹಾಕವ್ರೆ. ಅದೇ ತರ ಫರ್ದರ್ ಐಡಿಯಾ ಮಾಡ್ಬೋದಲ್ಲ ಸರ್. ಎಂತೆಂತ ದೊಡ್ಡ ಫೆಸಿಲಿಟಿ ಇರೋದಿಲ್ಲ. ಒಂದು ನೋಡಿ, ನೀವು ಹೇಳ್ತಾರ ಸತ್ಯ, ಓಕೆ, ನಿಮ್ಗೆ ನಾನು ಮಾತು ಬದ್ಧನಾಗಿರ್ತೀನಿ. ಎಲ್ಲರಿಗೂ ಅದಿರೋದಿಲ್ಲ ಸರ್. 100%ದಲ್ಲಿ 40-50% ಇರ್ತಾರೆ, ಇನ್ನು 50% ಇರೋದೇ ಇಲ್ವಲ್ಲ. ಆ ಭಾವನೆ ನಾವು ತಿಳ್ಕೋಬೇಕಾಗತ್ತೆ. ಇದಕ್ಕೆ ನಾನು ಯಾರು ವಿರೋಧವಾಗಿ ನಾನು ಮಾತಾಡ್ತಾ ಇಲ್ಲ. ಬಟ್ ಏನಪ್ಪಾ ಅಂದ್ರೆ, ನಮ್ಗಾಗಿರ್ತಕ್ಕಂಥ ಯಾರು ಅಧ್ಯಕ್ಷರು, ನಮ್ಗಾಗಿರ್ತಕ್ಕಂಥ ಪ್ರಜೆಯಲ್ಲಿ ಯಾರು ಕುಂತಿದ್ದಾರೆ ಅವರು ಯೋಚನೆ ಮಾಡಬೇಕು. ಇವಾಗ ನಾನು ಸಂದೇಶ, ನೀವು ಹೇಳ್ತಾರೆ ಸತ್ಯ, ನಮ್ಮ ಕೈಲಿ ಬೀದಿ ಬದಿ ವ್ಯಾಪಾರ, ನಮ್ಮಲ್ಲಿ ಗ್ಯಾಸ್ ಇದ್ರೆ ನಾವು 10 ಜನಕ್ಕೆ ಸಹಾಯಧನಗಳನ್ನು ಮಾಡಿದ್ದೀವಿ. ಇವಾಗ ನಮ್ಮ ಇವ್ರು ಹೇಳಿದ್ರು, ಹಾಸ್ಪಿಟ್ಲ್ಗಳ ಹತ್ರ ನಾವು ಉಚಿತವಾಗಿ BUP, ಮಧ್ಯಪ್ರದೇಶ, ರಾಜಸ್ಥಾನ ಎಲ್ಲ ಬರ್ತಾರೆ, ಕೊಡ್ತೀನಿ ಅಂತ. ಇವಾಗ ಅವ್ರ ಮನೆಯಿಂದ ಅವ್ರು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಗ್ಯಾಸ್ ಖರೀದಿ ಮಾಡಿದ್ರು ಸಿಗ್ತಾ ಇಲ್ಲ ಅಂದಾಗ, ಆ ಜನಕ್ಕೆ ಅವತ್ತು ಊಟಕ್ಕಿಲ್ಲ ಅಂದಾಗ ಅವ್ರ ಪ್ರಾಣವ ಸಂಕಟ ಕಳ್ಕೊಬೇಕಾಗತ್ತಲ್ವಾ? ಇದು ಯಾರು ಯೋಚನೆ ಮಾಡಬೇಕು? ದೇಶದಲ್ಲಿ ಕುಂತಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಯೋಚನೆ ಮಾಡಬೇಕು. ಕೆಳಗಿರ್ತಕ್ಕಂಥ ಅಮಾಯಕರು ಹೆಂಗಿದ್ದಾರೆ, ಕೆಳಗಿರ್ತಕ್ಕಂಥ ಕಾರ್ಮಿಕರು ಹೆಂಗಿದ್ದಾರೆ, ಕೆಳಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ, ಇದನ್ನ ಕುಂತ್ಕೊಂಡು ಯೋಚನೆ ಮಾಡತಕ್ಕಂಥವ್ರು ನರೇಂದ್ರ ಮೋದಿ ಅವರು, ಪ್ರಧಾನಮಂತ್ರಿಗಳು, ಅವರು ಯೋಚನೆ ಮಾಡಬೇಕು. ಅವ್ರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ ಅದಕ್ಕೆಲ್ಲ ಗೈಡ್ಲೈನ್ಸ್ಗಳನ್ನು ಕೊಡಬೇಕು. ಅದಕ್ಕೆ ಇರತಕ್ಕಂಥ ಸಚಿವರು ಯಾರು ಸಂಸದರಿದ್ರೆ ಅದನ್ನ ಮೀಟಿಂಗ್ ಅನ್ನು ಮಾಡಿ ಆವ ಸಂಬಂಧಪಟ್ಟ CMಗಳನ್ನು ಕರೆಸಿ ಒಂದು ಚರ್ಚೆಗಳನ್ನು ಮಾಡಬೇಕು. ಏಕಾಏಕಿ ನಿರ್ಧಾರ ತಗೊಂಡ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಸಾಯರ್ ಯಾರು, ಅಮಾಯಕರು, ಕಾರ್ಮಿಕರು ಮತ್ತು ಅನಾಥ ಆಶ್ರಮದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಮತ್ತು ಬಂಡವಾಳ ಆಗಿರ್ತಕ್ಕಂಥ ಸಣ್ಣ ಉದ್ಯಮಿದಾರರು, ಇವ್ರು ಸಾಯ್ತಾರೆ ಸರ್. ನೀವು ಹೇಳ್ತಾರೆ ಸತ್ಯ.
ನಮ್ಮ ಹತ್ರ ಅವ್ರು ತಂದು ಕೊಟ್ಟಿರ್ತಾನೆ ನಾವು ಎಲ್ಲ ಕಾರ್ಯಚಟುವಟಿಕೆ ಮಾಡಿಕೊಡೋದು ಸಾಧ್ಯ. ಅದರಿಂದ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಏನೋ ಜಾಗ ಇತ್ತು ಅಲ್ಲಿ ಬೇಸಿಗೆ ಕೊಟ್ರು, ಜಾಗ ಇಲ್ದವ್ರು ಏನ್ ಮಾಡ್ತಾರೆ 50% ಅಷ್ಟೇ. ಬೆಂಗಳೂರು ಇವತ್ತು 50% ಜಾಗ ಕೊಡ್ತಾ ಇಲ್ಲ, ಮನೆಯಲ್ಲಿ ಮಾಡ್ಕೊಂಡು ಬರ್ತಾರೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡೋಣ ಇನ್ನಷ್ಟು. ಎಸ್, ಏನು ಥ್ಯಾಂಕ್ ಯು ಕೃಷ್ಣಮೂರ್ತಿ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ಏನು ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಸುಮಾ ಕಿರಣ್ ಅಂತ. ನಮಸ್ತೆ ಮೇಡಮ್. ಓಕೆ, ಕಾಲ್ ಕಟ್ ಆಗಿದೆ. ಎಸ್, ಇನ್ನು ರೂಪಾ ಮೇಡಮ್, ನಾವಾಗಲೇ ಮಾತಾಡ್ತಾ ಇದ್ವಿ, ಕೆಲವೊಂದಿಷ್ಟು ಜನ ಈ ಒಂದು ಸಿಚುವೇಶನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಹೋಟೆಲ್ಗಳ ಮೇಲೆ ದೊಡ್ಡ ಆಪಾದನೆ ಅಂದರೆ ಬಿಲ್ಲಲ್ಲಿ ಗ್ಯಾಸ್ ರೇಟ್ನು ಕೂಡ ಜಾಯಿನ್ ಮಾಡಿ ಕೊಡ್ತಿದ್ದಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೆಲವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದು ತಮಿಳ್ನಾಡಿಂದ ಮತ್ತೆ ಮುಂಬೈಯಿಂದ ಎಲ್ಲ ಬಂದಿತ್ತು ನಮಗೆ ವಾಟ್ಸ್ಆಪ್ ಥ್ರೂ. ಈ ತರ ನಾವು ರೇಟ್ ಜಾಸ್ತಿ ಮಾಡಿದ್ದೀವಿ, ಈ ತರ 30 ರೂಪಾಯಿ 40 ರೂಪಾಯಿ ಈ ತರ ಎಲ್ಲ ಗ್ಯಾಸ್ ಚಾರ್ಜ್ ಅಂತ ಹಾಕಿರ್ತಾರೆ ಕೆಳಗೆ. ಏನಾಗತ್ತೆ ಅಂದ್ರೆ ಇವಾಗ ಬೇರೆ ದಾರಿ ಇಲ್ಲ. ಈಗ ನಾನು 1650 ರೂಪಾಯಿ ಕೊಟ್ಟು ತಗೊಳ್ಳೋ ಸಿಲಿಂಡರ್ನ ನಾನು 4000 ರೂಪಾಯಿ ಕೊಟ್ಟು ತಗೊಂಡಾಗ ಬೇರೆ ದಾರಿನೇ ಇಲ್ಲ, ಮಾಡ್ಲೇಬೇಕಾಗತ್ತೆ. ಹಾಗಂತ ಹೇಳ್ಕೊಂಡು ಗ್ಯಾಸ್ ಚಾರ್ಜರ್ ಅಂತ ಹಾಕುವಂತಹ ಅಧಿಕಾರ ನಮ್ಗಿಲ್ಲ. ಬೇಕಾದ್ರೆ ನಾವು ರೇಟ್ನ ಜಾಸ್ತಿ ಮಾಡ್ಬೋದು. ನಮ್ಮ ಇವಾಗ ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್, ಜಿ ಕೆ ಶೆಟ್ರು ಅವತ್ತು ನಾವೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದಾಗ ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ, ಯಾವುದೇ ಕಾರಣಕ್ಕೂ ಈ ಸಲ ನಾವು ಈ ಒಂದು ಕ್ರೈಸಿಸ್ ಅಲ್ಲಿ ರೇಟ್ ನ ಜಾಸ್ತಿ ಮಾಡೋದು ಬೇಡ, ಆದಷ್ಟು ನಾವು ಗ್ರಾಹಕರಿಗೆ ಹೊರೆ ಕೊಡೋದು ಬೇಡ. ಮೊದಲೇ ಇವಾಗ ಇದು ಹಾಲಿನ ದರ ಜಾಸ್ತಿ ಆಯ್ತು, ತರಕಾರಿ ಬೆಲೆ ಜಾಸ್ತಿ ಆಯ್ತು, ಕಲ್ಲಿದ್ದಲ್ ರೇಟ್ ಜಾಸ್ತಿ ಆಯ್ತು. ಈ ಹೊರೆ ಮೇಲೆ ಹೊರೆ ಅದ್ರ ಮೇಲೆ ನಮ್ಗೂ ದೊಡ್ಡ ಬರೆ. ಹಾಗಾಗಿ ಗ್ರಾಹಕರ ಸಂಬಳ ಏನ್ ಜಾಸ್ತಿ ಆಗಿರಲ್ಲ, ಅವ್ರ ಸಂಬಳ ಅಷ್ಟೇ ಇರುತ್ತೆ. ಸಂಬಳ ಅಷ್ಟೇ ಇದೆ, ಇಲ್ಲಿ ರೇಟ್ಗಳು ಮಾತ್ರ ಜಾಸ್ತಿ ಆಗ್ತಾ ಇದಾವೆ ದಿನ ಹೋದಂಗೆನೆ. ಇದೊಂದು ಹೊರೆ ಆಗ್ಬಾರ್ದು ಅಂತ ನಾವೆಲ್ಲ ಇವಾಗ ಹೋಟೆಲ್ನವರು ಡಿಸೈಡ್ ಮಾಡಿದೀವಿ. ಈಗ ನಾವು ನಮ್ಮ ಕಾರ್ಮಿಕರಿಗೆ ಏನ್ ಮಾಡ್ತೀವಿ ಅಂದ್ರೆ, ಮುಚ್ಚಿರೋ ಹೋಟೆಲ್ಗಳಲ್ಲಿ ನಮ್ಮ ಈಗ ಓಪನ್ ಆಗಿರೋ ಹೋಟೆಲ್ಗಳಿಂದ ಊಟವನ್ನ ಕಳಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಇವಾಗ ಅಸಂಘಟಿತ ವಲಯ ಇದು. ಇವತ್ತು ನಾಳೆ ನಮ್ಮ ಇವರು ಕೆಲಸದವ್ರು ಹೋದ್ರು ಅಂತಂದ್ರೆ ಅವ್ರು ವಾಪಸ್ ಕರ್ಕೊಂಡ್ ಬರೋದು ನಮ್ಗೆ ಅಷ್ಟು ಈಸಿ ಇಲ್ಲ ಇವತ್ತು. 500 ರೂಪಾಯಿಗೆ ಒಂದು ಕಡೆಯಿಂದ ಒಂದು ಸಂಬಳಕ್ಕೋಸ್ಕರ ಜಂಪ್ ಆಗೋ ವ್ಯವಸ್ಥೆ ಇರುವಾಗ ಹೋಟ್ಲು ಮುಚ್ಚಿದಾಗ ಆಲ್ಮೋಸ್ಟ್ ಎಲ್ಲ ಹೋಗೇ ಬಿಡ್ತಾರೆ. ನಮ್ಗೆ ಇನ್ನೊಂದು ಇವಾಗ ಹೋಟೆಲ್ ಅಲ್ಲಿ 2000 ರೂಪಾಯಿ ಕೊಟ್ಟು ಗ್ಯಾಸ್ ಸಿಲಿಂಡರ್ನ ಈ ಕಾಳಸಂತೆಯಲ್ಲಿ ತಗೊಳ್ಳೋದು ಈಸಿ ಅನ್ಸ್ಬಿಡತ್ತೆ. ಯಾಕಂದ್ರೆ ಇವ್ರುಗಳು ಹೋಗೋದನ್ನ ಹಿಡಿಯೋದ್ರ ಒಂದು ಕಷ್ಟ ಆದ್ರೆ, ಹೋಟೆಲ್ ಮುಚ್ಚಿದ ಮೇಲೆ ಜಿರಳೆಗಳ ಕಾಟ, ಕಾಟ, ಅದಲ್ದೇ ನಮ್ಗೆ ಇವಾಗ ಹೋಟೆಲ್ ದಿನಸಿಗಳು ನಾವು ಸ್ಟಾಕ್ ಇಟ್ಕೊಂಡಿರ್ತೀವಿ, ಅದು ಹಾಳಾಗತ್ತೆ. ಪ್ರತಿಯೊಂದು ನಮ್ಗೆ ತೊಂದ್ರೆನೆ. ಈಗ ಹೆಣ್ಮಕ್ಳನ್ನ ತಗೊಂಡಾಗ ನಾವು ಅದರಿಂದಲೇ ಜೀವನ ಮಾಡಿರುವಂತದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಅದರಿಂದ ಆಗ್ಬೇಕು, ಮನೆ ರೆಂಟ್ ಅದರಿಂದ ಕಟ್ಟಬೇಕು, ಸಾಲದ ಹೊರೆಗಳಿರ್ತವೆ ಅದನ್ನ ನಿಭಾಯಿಸ್ಬೇಕು, ತಿಂಗಳಾದ್ರೆ EMI ಬಂದು ಕೂತ್ಕೊಳ್ಳುತ್ತೆ ನಮ್ಗೆ, ಅದನ್ನ ನಾವು ಕಟ್ಟಬೇಕು. ಎಲ್ಲ ನಾವು ಒಂದ್ರ ಮೇಲೆ ಒಂದು ಬರೀ ಬೀಳ್ತಾನೆ ಇದೆ ನಮ್ಗೆ. ಒಂದು ಈ ತರ ಒಂದಾದಾಗ ಒಂದು ಟೋಟಲ್ ಸಿಸ್ಟಮೇ ಒಂದು ಕೊಲ್ಯಾಪ್ಸ್ ಆಗುವಂತಹ ಒಂದು ವ್ಯವಸ್ಥೆ ಇದೆ ಇವತ್ತು. ಇನ್ನು ಒಂದು ವಾರ ಇದೇ ತರ ಒಂದು ಪರಿಸ್ಥಿತಿ ಮುಂದುವರಿತು ಅಂತಂದ್ರೆ ಇನ್ನೂ ಒಂದು ಘೋರ ಅವಸ್ಥೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಖಂಡಿತ ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸುಮಾ ಕಿರಣ್ ಅಂತ. ನಮಸ್ತೆ ಮೇಡಮ್, ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಸ್ ಮೇಡಮ್, ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿದೆ, ಈ ರೀತಿ ಆಗತ್ತೆ ಅಂತ ಯಾವತ್ತಾದ್ರೂ ಊಹಿಸಿದ್ರ ನೀವು? ಹೇಗೆ ಇದನ್ನ ಊಹಿಸ್ಲೇಬಾರ್ದಮ್ಮ ಆಕ್ಚುಲಿ. ಬಟ್ ಪಕ್ಕದಲ್ಲಿ ಎಲ್ಲಾದ್ರೂ ವಾರ್ ನಡೀತಾ ಇದೆ ಅಂದ್ರೆ, ಇವಾಗ ನಾವು ಗೌರ್ಮೆಂಟ್ ಎಲ್ಲಾ ಕಂಟ್ರಿ ಗೌರ್ಮೆಂಟ್ಗೂ ಇದು ಗೊತ್ತಿರತ್ತೆ. ಬಟ್ ಏನು ಅಂದ್ರೆ ಆಕ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗಿರ್ಬೋದು. ಬಟ್ ನಾನು ದೇವ್ರಿಗೆ ಪ್ರಾರ್ಥನೆ ಏನ್ ಮಾಡೋದು ಅಂದ್ರೆ, ಈ ಎಲ್ರಿಗೂ ಸದ್ಬುದ್ಧಿ ಕೊಡ್ಲಿ ಅಪ್ಪ. ಈ ವಾರ್ ಅನ್ನೋದನ್ನ ಇಟ್ಕೊಂಡು ಪಾಪ ಕೇಳ್ತಾ ಇದ್ದೆ, ಎಲ್ಲಾ ಹೋಟ್ಲ್ ಇಂಡಸ್ಟ್ರಿ ಅವ್ರು, ಬೀದಿ ಬದೆ ವ್ಯಾಪಾರಿ ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಕೇಳ್ತಾ ಇದ್ದೆ. ಆಮೇಲೆ ಇನ್ನೊಬ್ರು ಸರ್ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಏನು ಒಬ್ಬರ ಮೇಲೆ ಒಬ್ರು ಹಾಕೋಬೇಡಿ, ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ಸ್ ನಲ್ಲಿ ದಯವಿಟ್ಟು ಒಂದು ಸೊಲ್ಯೂಷನ್ ಬನ್ನಿ. ಅದು ತುಂಬಾ ಮುಖ್ಯವಾದ ಮಾತು. ಇವಾಗ ಎಕ್ಸಾಂಪಲ್ ತಗೊಳ್ಳೋಣ, 50,000 5 lakh ಹೋಟೆಲ್ ಇಂಡಸ್ಟ್ರಿ ಹೊರತಾ ಬಿಟ್ಟಿದೆ. ಇಟ್ಸ್ ಎ ಗ್ರೇಟ್ ಸಪ್ಲೈ ಚೈನ್ ಅಲ್ವಾ? ಅವ್ರ ಲೈವ್ಲಿಹುಡ್ಗೆ ಇಟ್ಸ್ ಎ ಗ್ರೇಟ್ ಸಪ್ಲೈ ಚೈನ್. ಅದ್ರಲ್ಲಿ ಪೆರಿಷಬಲ್ ಐಟಮ್ಸ್, ವೆಜಿಟೇಬಲ್ಸ್, ಸ್ಪೈಸಸ್, ಫ್ರೂಟ್ಸ್ ಅವ್ರು ಪಾಪ ಕೊಂಡ್ಕೊಂಡಿರೋದು ಅಷ್ಟು ವಾಪಸ್ ಕೊಡಕ್ಕಾಗಲ್ಲ. ಮತ್ತೆ ನೆಕ್ಸ್ಟ್ ಪರ್ಚೇಸ್ ಮಾಡಕ್ಕಾಗಲ್ಲ. ಮಾಡದೇ ಇದ್ದಾಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಫಾರ್ಮರ್ಸ್ಗೂ ಹೊಡ್ತಾ ಬೀಳತ್ತೆ ಅಲ್ವಾ? ಪ್ರತಿ ಒಬ್ಬರಿಗೂ ಹೊಡ್ತಾ ಬೀಳತ್ತೆ. ಸೊ ಇದನ್ನ ಮೊದ್ಲು ಅದೇನೋ ಹೇಳ್ತಾ ಇದ್ರು, ಹೋಟ್ಲಲ್ಲಿ ತಿಂದ್ರೆ ಇಫ್ ಯು ಈಟ್ ಇನ್ ಹೋಟೆಲ್ ಯು ವಿಲ್ ಗೆಟ್ ಗ್ಯಾಸ್ ಟ್ರಬಲ್ ಅಂತ. ಪಾಪ ಇವಾಗ ಹೋಟ್ಲಿಗೆ ಗ್ಯಾಸ್ ಟ್ರಬಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದಕ್ಕೆ ಒಂದು ಸೊಲ್ಯೂಷನ್ ಏನು ಅಂದ್ರೆ, ಈ ಬ್ಲಾಕ್ ಅಲ್ಲಿ ನಾನು ತುಂಬಾನೇ ನೋಡ್ತಾ ಇದ್ದೀನಿ. ಐ ಆಮ್ ಫಾಲೋಯಿಂಗ್. ಬಾಂಬೆನಲ್ಲಿ ಒಬ್ಬರು ಮನೆಯಲ್ಲಿ 100 ಸಿಲಿಂಡರ್ ಸ್ಟಾಕ್ ಮಾಡಿಟ್ಕೊಳ್ಳೋದು,
ಇನ್ನೊಬ್ಬ ರಿಟೈರ್ಡ್ ಒಂದು ದೊಡ್ಡ ಆಫೀಸರ್ ಬ್ಯೂರೋಕ್ರಾಟ್, ಅವ್ರ ಮನೇಲಿ 25 ಸಿಲಿಂಡರ್ ಸಿಕ್ತು, 50 ಸಿಲಿಂಡರ್ ಸಿಕ್ತು. ಈ ಸಿಕ್ತು ಅನ್ನೋ ಮನೆಗಳಿಗೆ ಅವ್ರಿಗೆ ಎಂತ ಪನಿಷ್ಮೆಂಟ್ ಕೊಡ್ಬೇಕು ಅಂದ್ರೆ ಇನ್ನೊಬ್ರ ಕೆಲಸ ಮಾಡಕ್ ಹೆದರ್ಕೋಬೇಕು. ನಿಜವಾಗ್ಲೂ ಕಷ್ಟಪಟ್ಟು ಜೀವನ ಮಾಡ್ತಾ ಇರೋರ್ಗೆ ಇನ್ನೊಬ್ರು ಊಟ ಕಿತ್ಕೊಂಡಂಗೆ ಯಾಕೆ ಹೊಡಿತಾ ಇದಾರೆ ಅವ್ರ ಹೊಟ್ಟೆ ಮೇಲೆ? ಒಂದು ಹೋಟೆಲ್ ನಡೆಸ್ತಾರೆ ಅಂದ್ರೆ ಆ ಮೇಡಮ್ ಹೇಳ್ತಾ ಇದ್ರು ಎಷ್ಟು ಜನ ಸಂಸಾರ ನಡೆಯುತ್ತೆ ಅದ್ರ ಮೇಲೆ. ಆ ಕೆಲ್ಸದವ್ರು ಹೋಗ್ಬಿಟ್ರೆ ಮತ್ತೆ ಹಿಡ್ಕೊಂಡ್ಬರೋದು ಎಷ್ಟು ಕಷ್ಟ ಅಲ್ವಾ? ಇವ್ರ ಕುರ್ಚಿಗಳು, ಇವ್ರ ಒಂದ್ ಪೊಸಿಷನ್ ಉಳಿಸ್ಕೋಬೇಕು ಅಂದ್ರೆ ಏನಾದ್ರೂ ಮಾಡ್ಬೋದು ಅನ್ಕೊಂಡ್ರೆ, ಇವ್ರ ಮನೆಗಳು ನಿಮ್ ಸಿಲಿಂಡರ್ ಕಷ್ಟ ಆಗ್ಬಾರ್ದು ಅಂತ ಏನಾದ್ರೂ ಮಾಡ್ಕೋಬೇಕು ಅಂತ ಅವ್ರ ಮನಸ್ಥಿತಿ ಇದ್ರೆ, ಐ ಮೀ ಮೈ ಸೆಲ್ಫ್ ಆಟಿಟ್ಯೂಡ್ ಬಿಟ್ಟು ಇಟ್ಸ್ ಮೈ ಕಂಟ್ರಿ, ಇಟ್ಸ್ ಮೈ ಪೀಪಲ್ ಅಂತಿದ್ರೆ ಆ ಲೀಡರ್ ಆಗಿರ್ಲಿ. ಇಲ್ಲಾಂದ್ರೆ ಎಲ್ರು ಇಳಿದು ಹೋಗ್ಲಿ. ಪಾಪ ಮಿಡಲ್ ಕ್ಲಾಸ್ ಪೀಪಲ್ ಅದ್ರ ಮೇಲೆ ಬಾಳ್ತಾ ಇರೋ ಜೀವನ ಯಾಕೆ ಕಾಯ್ಬೇಕು? ಆಕ್ಚುಲಿ ಸಪ್ಲೈ ಕಡಿಮೆ ಅಂತ ಏನು ಇಲ್ಲ. ದೇ ಆರ್ ಕ್ರಿಯೇಟಿಂಗ್ ಎ ಹ್ಯಾವೋಕ್, ದೇ ಆರ್ ಕ್ರಿಯೇಟಿಂಗ್ ಎ ಕ್ಯೂರ್. ಸೊ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ. Exactly, it's an intentionally made what you call panic ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ರೋಡ್ ಸೈಡು ಸಾಯಂಕಾಲ ಆದ್ರೆ ರಂಜಾನ್ದು ಇದು ಮಾಡ್ತಾರಲ್ಲ, ಸ್ಟಾಲ್ಸ್ ಇಟ್ಟಿರ್ತಾರಲ್ಲ, ಅವ್ರು ಯಾರಾದ್ರೂ ಮುಚ್ತಾ ಇದಾರ? ಅವ್ರಿಗೇನಾದ್ರೂ ಸ್ಕೇರ್ಸಿಟಿ ಇದೆಯಾ? ಆದ್ರೆ ದೊಡ್ಡದು ಪಪ್ಪು, ಬಾರು, ಬ್ರೂವರೀಸ್, ಹೋಟೆಲ್ಸ್, ದ ಸೋ ಕಾಲ್ಡ್ ಬ್ಯೂರೋಕ್ರಾಟ್ಸ್ ಅಥವಾ ತುಂಬಾ ದೊಡ್ಡ ನಡೆಸ್ತಾ ಇದಾರಲ್ಲ, ಅವ್ರಿಗೇನಾದ್ರೂ ಹೊಡೆದಾಗಿಟ್ಟಿದ್ಯಾ? ಇದು ಇಷ್ಟು ಸಿಂಪಲ್ ಆಗಿ ಆನ್ಸರ್ ಕೊಟ್ಟು. ಹೌದು, ಅಂದ್ರೆ ಬೇಕಂತಾನೆ ಕೃತಕ ಅಭಾವ ಸೃಷ್ಟಿ ಮಾಡಿದ್ರು. ಪಾನಿಪುರಿ ಅವರು, ಬಜ್ಜಿ ಇದು ಮಾಡೋರು, ದರ್ಶಿನಿ ಅವರು ಚಿಕ್ಕ ನಡ್ಕೊಂಡ್ ಬರ್ತಾ ಇರೋರು ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ? ಎಂಪೈರ್ ಹೋಟೆಲು ಸುಮಾರು ಮುಚ್ಚೋಗಿದೆಯಮ್ಮ. ಎಂಪೈರ್ ಹೋಟೆಲ್ಗಳು ಸುಮಾರು 40ರಿಂದ 50 ಅಲ್ಲ, ಕಲಿಯುಗನ ಕೊಳ್ತೋಗಿರೋ ಯುಗನ ಅರ್ಥ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನು ಸೈಯದ್ ಸರ್, ಈಗ ಗ್ರಾಮೀಣ ಭಾಗದಲ್ಲಿ ದನ ಎಮ್ಮೆ ಎಲ್ಲ ಇರುತ್ತೆ, ಈ ಗೋಬರ್ ಗ್ಯಾಸು, ಬಯೋಗ್ಯಾಸ್ ಎಲ್ಲ ಮಾಡ್ತಾರೆ. ಆದರೆ ಈಗ ಸಿಟೀಲಿ ಆ ಪರಿಕಲ್ಪನೆನೇ ಇಲ್ಲ. ಜೊತೆಗೆ ಅದಕ್ಕೆ ಈಗ ಏಕಾಏಕಿ ಅಡ್ಯಾಪ್ಟ್ ಆಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಷ್ಟು ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಷ್ಟಗಳು ಬರಬಹುದು ಅಂತ ಇದೇ ರೀತಿ ಕಂಟಿನ್ಯೂ ಆದರೆ? ಯಾಕಂದರೆ ನೋಡಿ, ಇವಾಗ 16 ದಿವಸ ಆಯಿತು ವಾರ ಶುರುವಾಗಿ. ಇವಾಗ ನಾನು ಮಾಧ್ಯಮ ಮುಖಾಂತರ ನೋಡ್ತಾ ಇದ್ದೀನಿ, 2 ಕಂಟೈನರ್ ಬಿಟ್ಟಿದೆ ಅಂತ ಗ್ಯಾಸ್ದು. ಅದು 24 ಟೋಟಲ್ ಕಂಟೈನರ್ ಇರೋದು. 24ನಲ್ಲಿ 2 ಬಿಟ್ಟಿದ್ದಾರೆ ಅಂತ. ಅದು ಬಂದು ತಿರ್ಗಾ ಅದು ರೀಸೈಕ್ಲಿಂಗ್ ಆಗಬೇಕು, ಲಿಕ್ವಿಡ್ನಲ್ಲಿ ಅದು ಗ್ಯಾಸ್ ಫಾರ್ಮ್ ಆಗಬೇಕು, ಲಿಕ್ವಿಡ್ ಆಗಿ ಅದು ತಿರ್ಗಾ ಪ್ರಾಸೆಸ್ ಆಗಿ ತಿರ್ಗಾ ಡಿಸ್ಟ್ರಿಬ್ಯೂಟ್ ಆಗಬೇಕು ಥ್ರೋಟ್ ಇಂಡಿಯಾ ಆಗಬೇಕು. ಇನ್ನೂ ಟೈಮ್ ನಡೆಯುತ್ತೆ. ಇವಾಗ ನೀವು ಹೇಳಿದ್ರು, ಯಾಕಂದ್ರೆ ಇನ್ನೂ ಇದು ಇಷ್ಟು ಸುಲಭವಾಗಿ ಇಲ್ಲ, ಇನ್ನೂ ಟೈಮ್ ಹಿಡಿಯುತ್ತೆ. ಹೆಂಗಾದ್ರು ಇವಾಗ ಹೋಗ್ತಾ 10 ದಿವಸ 20 ದಿವಸ ಇದೇ ಥರ ಆಗತ್ತೆ. ಅದೇ ನೀವು ಹೇಳಿದ್ರು ಸೌದೆ ಅಂತ, ಅದೂ ಸಾಧ್ಯ ಇಲ್ಲ. ಯಾಕಂದರೆ ಸಿಟಿನಲ್ಲಿ ಕೆಲವು ರೆಂಟೆಡ್ ಮನೆ ಇರುತ್ತೆ. ಯಾಕಂದರೆ ನಾನು ನಡೆಸ್ತಾ ಇರೋದೊಂದು ಕಿಚನ್ನು, ಒಂದು ರೆಂಟ್ ಮನೆ, ಅದು ಅವರು ಅವಕಾಶ ಮಾಡೋಕ್ಕೆ ಕೊಡಲ್ಲ ಸೌದೆನಲ್ಲಿ ಮಾಡೋಕ್ಕೆ. ಅದೂ ಹಿಂಗೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಅವರು ಅವಕಾಶ ಮಾಡೋಕ್ಕೆ ಕೊಡಲ್ಲ. ಆ ಥರ ಇದೆ ಪರಿಸ್ಥಿತಿ. ಈಗ ವಾಣಿಜ್ಯ ಸಿಲಿಂಡರ್ಗಳು ನಮ್ಮಲ್ಲಿ ನಾವು 13% ಅಷ್ಟು ಯೂಸ್ ಮಾಡ್ತೀವಿ. 87% ಬಂದು ನಾವು ಡೊಮೆಸ್ಟಿಕ್ಗೆ ಇಡುವಂಥದ್ದು. ಈಗ 87% ಅಲ್ಲಿ ನೀವು ಸ್ವಲ್ಪ ಅಲ್ಲಿ ಕಟ್ ಡೌನ್ ಮಾಡಿಕೊಂಡು ಅಲ್ಲೊಂದು 70% ಅಲ್ಲಿಗೆ ಇಟ್ಕೊಂಡು 30% ನೀವು ಈ ಕಡೆ ಅದನ್ನ ಫಿಲ್ಅಪ್ ಮಾಡೋಕ್ಕೆ ಕೊಟ್ಟಿದ್ದೆ ಆದರೆ, ಈ ಒಂದು ಕೃತಕ ಅಭಾವ ಅನ್ನುವಂತ ಏನು ಸೃಷ್ಟಿ ಆಗಿದೆ, ಕಾಳಸಂತೆಯಲ್ಲಿ ಏನು ದಂಧೆಗಳು ನಡೀತಾ ಇದ್ದಾವೆ, ಅದಕ್ಕೊಂದು ಬ್ರೇಕ್ ಹಾಕಕ್ಕೊಂದು ಅವಕಾಶ ಆಗುತ್ತೆ. ಎಸ್, ಇನ್ನು ಕಾವ್ಯ ಮೇಡಮ್, ಕೊನೆಯದಾಗಿ ಏನು ಹೇಳ್ತೀರಾ ನೀವು? ಮ್ಯಾಮ್, ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಮೇಯ್ನು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಲೋನ್ಗಳದ್ದು ಭಯ ಇರೋದು ಆಯಿತಾ. 50,000 ಅವ್ರಿಗೆ ದೊಡ್ಡ ಅಮೌಂಟೇ. ಅದ್ರ ಲೋನ್ ಕಟ್ಟಬೇಕಾದ್ರೆ ನಾನು ಹೇಳೋದು, ಈಗ ಕರೋನಾ ಟೈಮಲ್ಲೆಲ್ಲ ಒಂದು ಕನ್ಸಿಸ್ಟ್ ಕೊಟ್ಟಿದ್ರು ಅವ್ರಿಗೆ, 3 ತಿಂಗಳು ಟೈಮ್ ಅವ್ರಿಗೆ ಯಾರನ್ನೂ ಪ್ರೆಸರ್ ಹಾಕ್ಬಾರ್ದು ಬ್ಯಾಂಕ್ ಅವರು ಅಂತ. ದಯವಿಟ್ಟು ನಾನು ಕೇಳ್ಕೊಡೋದು, ಈಗ ಅವ್ರದ್ದು ಕೇಂದ್ರ ಸರ್ಕಾರದಿಂದ ನಾವು ಇಲ್ಲಿ ಯಾರ್ದು ರಾಜಕೀಯ ಮಾಡ್ತಾ ಇಲ್ಲ, ಏನೋ ತಪ್ಪು ನಡೆದಿದೆ, ಪ್ರಿಕಾಷನ್ ತಗೊಂಡಿಲ್ಲ ಬಿಫೋರು, ಅದಕ್ಕೋಸ್ಕರ ರಿಕ್ವೆಸ್ಟ್ ಏನಾದರೂ ಇದು ಇನ್ನೂ ಕಂಟಿನ್ಯೂ ಆಗೋದು ನಮಗೂ ಇನ್ನೂ ಗೊತ್ತಿಲ್ಲ. ಇದು ಕ್ಲಾರಿಟಿ ಏನಾಗುತ್ತೆ, ಇದಕ್ಕೆ ಏನು ಪರಿಹಾರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಹಿಂಗೆ ಮುಂದುವರೆದಾಗ ಅವರ ಜೀವನದ
ಸಮಸ್ಯೆಗಳನ್ನ ನೋಡಿ ಮುಂದೆ ಏನ್ ತರ್ಬೋದು ಅಟ್ಲೀಸ್ಟ್ ಅವ್ರ ಬ್ಯಾಂಕ್ ಅವ್ರಿಗೆ ಒಂದು ಸಜೆಸ್ಟ್ ಮಾಡ್ಲಿ, ಪ್ರೆಸರ್ ಹಾಕ್ಬೇಡಿ, ಯಾಕೆಂದ್ರೆ ಅದು PM ಸ್ವನಿಧಿ ಕೇಂದ್ರದಿಂದ ಇರೋದು. ದಯವಿಟ್ಟು ನಾನು ರಿಕ್ವೆಸ್ಟ್, ಇದ್ರಲ್ಲಿ ಎಲ್ಲಾ ಚೈನ್ ಲಿಂಕ್ ಬಂದಿರೋದು ಸ್ಟ್ರೀಟ್ ವೆಂಡರ್ಗೆ ಮ್ಯಾಮ್, ಓಕೆನಾ? ತುಂಬಾ ಸಮಸ್ಯೆ ಆಗಿರೋದು ಸ್ಟ್ರೀಟ್ ವೆಂಡರ್ಗೆ, ಜೀವನ ಕಟ್ಕೊಂಡಿರೋದು ಎಲ್ಲಾ ಹೋಟೆಲ್ಗೂ. ಅವ್ರು ಎಲ್ಲರೂ ತಗೊಂಡಿರ್ತಾರೆ, ಹೋಟೆಲ್ ಪ್ರತಿಯೊಬ್ರು ತಗೊಂಡಿರ್ತಾರೆ. ಆದ್ರೆ ಏನಾದ್ರೂ ಪರಿಹಾರ ಅಂದ್ರೆ ಇದೇ ಮೇಯ್ನ್, ಲೋನ್ದೇ ಮೇಯ್ನ್ ಬರೋದು ಅವ್ರಿಗೆ. ಹಣಕಾಸದ್ದು ಏನ್ ವ್ಯವಸ್ಥೆ ಮಾಡ್ಬೇಕು ಅವ್ರು ಕೂತಿ ಮಾತಾಡಿ ಅದಕ್ಕೊಂದು ಕೊಟ್ಟಾಗ ಇದು ಒಂದು ಒಳ್ಳೆ ರೀತಿ ಉಪಯೋಗ ಆದಂಗಾಗುತ್ತೆ. ಕೇಂದ್ರ ಸರ್ಕಾರದಿಂದಾನೆ ನಾನು ಸಜೆಸ್ಟ್ ಮಾಡ್ತಾ ಇರೋದು, ಮೋದಿಜಿ ಕೂತ್ಕೊಂಡು ಮಾತಾಡ್ಬೇಕು. ಇಲ್ಲಿ ಮೇಯ್ನ್ ಇದ್ದಾಗ ಮೇಲಿಂದ ಅಧಿಕಾರಿಗಳಿಂದ ಬಂದಾಗ ಮಾತ್ರ ರಾಜ್ಯ ಸರ್ಕಾರಗಳು ಮಾಡಕ್ಕಾಗೋದು. ಹೌದು. ಹಂಗಾಗಿ ಏನಿದೆ ಈಗ ಸರ್ಕಾರ, ಕೇಂದ್ರ ಸರ್ಕಾರ ಏನಿದೆ ಅದು ಕೂತಿ ಡಿಸೈಡ್ ಮಾಡಿ ನೆಕ್ಸ್ಟ್ ನಾನು ನಿಮ್ಮ ಕಡೆ ನೀವು ಹೋಗಿ ಮ್ಯಾಮ್ ನ್ಯೂಸ್ ಸ್ಟ್ರೀಟ್ ವೆಂಡರ್ ಹತ್ರ ನಿಮ್ಗೂ ನೀವೇ ಏನಾದ್ರು ಮಾಡಿ ಅಂತ ಕೇಳೋದು ನಾನು ಲಾಸ್ಟ್ ನ್ಯೂಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ನೋಡಿದೀನಿ. ಆ ರೇಂಜ್ ರಿಕ್ವೆಸ್ಟ್ ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಪಾಪ ಅವ್ರು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ, ನೀವು ಸಮಾಜಕ್ಕೆ ಮಾಹಿತಿ ತಿಳಿಸೋರು. ದಯವಿಟ್ಟು ನಿಮ್ ಕಡೆಯಿಂದನೂ ನನ್ನ ಸ್ಟ್ರೀಟ್ ವೆಂಡರ್ಗೆ ರಿಕ್ವೆಸ್ಟ್ ಏನಂದ್ರೆ ಕೇಂದ್ರ ಸರ್ಕಾರಕ್ಕೆ ಅದೊಂದು ರಿಕ್ವೆಸ್ಟ್ ಕಳಿಸಿ ನೆಕ್ಸ್ಟ್ ದಿನಗಳಲ್ಲಿ ಮಾಡಕ್ ಹೇಳಿ. ಖಂಡಿತ ಆದಷ್ಟು ನಾವು ನಮ್ಮಲ್ಲಿರೋ ಸೋರ್ಸ್ಗಳನ್ನ ಬಳಕೆ ಮಾಡ್ಕೊಳ್ಳುವಂತದ್ದು ನಾವು ಮಾಡ್ಕೊಳ್ಬೇಕು, ಪ್ರಿಫರ್ ಮಾಡ್ಬೇಕು. 15 ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಸಿಗದೆ ಇರೋ ಪರಿಸ್ಥಿತಿಗಳು ಇರ್ಬೋದು. ಅವಾಗ ನಮ್ ದೇಶ ಏನ್ ಮಾಡಕ, ಬೇರೆ ಕಡೆ ಡಿಪೆಂಡ್ ಆಗೋ ಬದಲು ಆದಷ್ಟು ನ್ಯಾಚುರಲ್ ಗ್ಯಾಸ್. ಇವಾಗ ಗೇಲ್ ಕಾರ್ಪೊರೇಷನ್ ಅಂತವರು ಗುಜರಾತ್ ನಂತಹ ರಾಜ್ಯಗಳಲ್ಲಿ ಯಾಕೆ ಅಷ್ಟೊಂದು ತೊಂದರೆಗಳಾಗಿಲ್ಲ ಅಂತಂದ್ರೆ, ಗೇಲ್ ಕಾರ್ಪೊರೇಷನ್ ಅಂತಹ ಕಂಪನಿ ನ್ಯಾಚುರಲ್ ಗ್ಯಾಸಸ್ ಅನ್ನ ಅಲ್ಲಿ ಕೊಡ್ತಾ ಇದೆ. ಅದರದೇ ಆದ ಪೈಪ್ಲೈನ್ ಕೂಡ ನಮ್ಮ ರಾಜ್ಯದಲ್ಲೂ ಈ ಕಡೆ ಮಂಗಳೂರು, ಈ ಕಡೆ ಕೂರ್ಗು ಮತ್ತೆ ಬೆಂಗಳೂರು ಅಲ್ಲೂ ಇದೆ. ಅಂತದನ್ನ ನಾವು ಇನ್ನೂ ಜಾಸ್ತಿ ಬಳಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇಂತಹ ಒಂದು ಪರಿಸ್ಥಿತಿ, ಹಾಹಾಕಾರ ಅಂತ ಒಂದು ಏನ್ ಬಂದಿದೆ ನಮ್ಗೆ ಇವತ್ತು, ಅದನ್ನ ನಾವು ನೋಡದೇ ಇರುವಂತಹ ದಿನಗಳು ಬರ್ಬೋದು. ನಮ್ಮಲ್ಲಿರೋ ಸಂಪತ್ತನ್ನ ನಾವು ಯೂಸ್ ಮಾಡ್ಕೊಂಡು ಇವಾಗ ಬಯೋಗ್ಯಾಸ್ ಆಗಿರ್ಬೋದು. ಆಮೇಲೆ ನಾನು ಆರ್ಟ್ ಆಫ್ ಲಿವಿಂಗ್ ಮೊನ್ನೆ ಒಂದು ಪೇಟೆಂಟ್ ಅಲ್ಲಿ ನೋಡಿದೆ, ನೀರಿಂದ ಅವನು ಗ್ಯಾಸ್ ಬರುತ್ತೆ ನೋಡಿ ಅಂತೇನೋ ಒಂದು ಈ ತರ ವೈರಲ್ ಆಗಿ ಓಡಾಡ್ತಾ ಇತ್ತು. ಅಂತಹ ಒಂದು ಹೊಸ ಸಪೋರ್ಟ್ ಮಾಡ್ಬೇಕು, ಆ ಸ್ಟಾರ್ಟ್ಅಪ್ ಗಳನ್ನ ಸಪೋರ್ಟ್ ಮಾಡ್ಬೇಕು. ಲಕ್ಷಾಂತರ ಕೋಟ್ಯಾಂತರ ಮಂದಿ ಇವತ್ತು ನಮ್ಮಲ್ಲಿ ಯುವಕರಿದ್ದಾರೆ. ಏನೇನೋ ಹೊಸ ಐಡಿಯಾಗಳು, ಇವಾಗ ಒಂದು ಸೋರ್ಸ್ ಸ್ಟಾಪ್ ಆಯ್ತು ಅಂದ್ರೆ 10 ಸೋರ್ಸ್ಗಳು ಓಪನ್ ಆಗತ್ತೆ ನಮ್ಗೆ. ಯಾವುದೇ ಒಂದು ಕ್ರೈಸಿಸ್ ಆಗಿರ್ಲಿ, ನಾವು ಅದನ್ನ ನಮ್ಗೆ ಉಪಕಾರ ಆಗುವಂತಹ ರೀತಿಯಲ್ಲಿ ಅದನ್ನ ನಾವು ಬಳಸ್ಕೊಂಡು ಇವಾಗ ಕೋವಿಡ್ ಅಂತ ಕ್ರೈಸಿಸ್ ಗಳನ್ನೇ ನಾವು ಗೆದ್ಕೊಂಡು, ಹಾಗಾಗಿ ಇದೊಂದೇನ್ ದೊಡ್ಡ ಸಮಸ್ಯೆ ಅಲ್ಲ ನಮ್ಗೆ ಇವತ್ತು. ನಾವು ಇದನ್ನ ದೃಢ ನಿರ್ಧಾರ ಮಾಡ್ಕೊಬೇಕು ಅನ್ನಂತಂದ್ರೆ, ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಕೆಸರಡ್ಚಾಟ ಮಾಡೋ ಬದಲು ಹೊಸ ಹೊಸ ಸ್ಟಾರ್ಟ್ಅಪ್ ಗಳನ್ನ ಈ ಒಂದು ಗ್ಯಾಸ್ ಮತ್ತೆ ನಾಳೆ ಈಗ ಕಚ್ಚಾ ತೈಲಗಳ ಪೂರೈಕೆನೂ ಆಗದೆ ಇರಬಹುದು, ಅದಕ್ಕೊಂದು ಬದಲಿ ವ್ಯವಸ್ಥೆನ ನಾವು ಮಾಡ್ಕೊಂಡು ರೆಡಿ ಆಗಿರ್ಬೇಕಷ್ಟೇ. ನಾವು ಇವಾಗ ರಾಷ್ಟ್ರವನ್ನ ನಮ್ಮ ನೇಷನ್ ಫಸ್ಟ್ ಅಂತ ಹೇಳೋ ಜೊತೆಗೆ ಪೀಪಲ್ ಫಸ್ಟ್ ಇರ್ತಾರೆ. ಎರಡನ್ನೂ ನಾವು ಸರಿದೂಗಿಸ್ಕೊಂಡು ಹೋಗುವಂತ ಒಂದು ಕೆಲಸ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಹೌದು. ಎಸ್, ಇನ್ನು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾವು ಮಾತಾಡ್ತಾ ಇದ್ವಿ, ಈಗಾಗಲೇ ಆಲ್ರೆಡಿ ಸಾಕಷ್ಟು ನಷ್ಟ ಉಂಟಾಗಿದೆ ಈ ಒಂದು ಗ್ಯಾಸ್ ಅಭಾವದಿಂದ. ಇನ್ಮೇಲಾದರೂ ಆದಷ್ಟು ಬೇಗ ಈ ಸಮಸ್ಯೆಗಳು ಸಾಲ್ವ್ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.